ನಿಮ್ಮ ಚಿನ್ನಕ್ಕೆ ಮೋದಿ ಕನ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಎಲ್ಲೊಂದು ಕಡೆಗೆ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದೆಯಾ, ಯಾವ ರೀತಿ ಅಕ್ರಮ ಸಂಪತ್ತನ್ನು ಸರ್ಕಾರ ವಶಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇದೆಯಲ್ಲ, ಬೇನಾಮಿ ಸಂಪತ್ತು. ಅದೇ ರೀತಿ ಈ ಬೇನಾಮಿ ಚಿನ್ನ ಅನ್ನುವಂಥದ್ದು, ಅತಿಯಾಗಿ ಈ ಚಿನ್ನವನ್ನು ಸಂಗ್ರಹಿಸಿಟ್ಕೊಳ್ಳುವಂಥದ್ದು, ಇದೆಲ್ಲದನ್ನೂ ಕೂಡ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ ಮಾಡ್ತಾ ಇದೆಯಾ? ನಿಜಕ್ಕೂ ಹೆಣ್ಣುಮಕ್ಕಳು ಬಹಳ ಚಿಂತಿತರಾಗುವಂಥ ಸಂಗತಿ ಇದು. ಯಾಕಂದರೆ ನಮ್ಮ ಹೆಣ್ಣುಮಕ್ಕಳು ಏನು ಬಿಟ್ಟು ಕೊಟ್ಟಾದ್ರೂ ಬೇಕಾದರೆ ಕೊಟ್ಟು ಬಿಡ್ತಾರೆ, ಆದರೆ ಚಿನ್ನ ಮಾತ್ರ ಕೊಡಬೇಕು ಅಂತಂದರೆ ಅವರಿಗೆ ಮನಸ್ಸು ಆಗಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನು ಕೊಡ್ತೀವಿ, ಸಾಕಷ್ಟು ಮಾತಾಡ್ತೀವಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡೋಣ ಬನ್ನಿ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಚಿನ್ನ ಅಂದ ತಕ್ಷಣ ಈ ನಮ್ಮ ಹೆಣ್ಣು ಮಕ್ಕಳುಗಳಿಗೆ ಒಂದು ಅರ್ಥದಲ್ಲಿ ಏನು ಅಂತಂದರೆ ಈ ಕಣ್ಣು ಕಿವಿ ನೆಟ್ಟಗಾಗ್ಬಿಡ್ತವೆ. ಯಾಕಂದರೆ ಚಿನ್ನದ ಬಗ್ಗೆ ಅಷ್ಟೊಂದು ವ್ಯಾಮೋಹ ಹೆಣ್ಣುಮಕ್ಳುಗಳಿಗಿದೆ. ಬರೀ ಪಾಪ ನಾವು ಹೆಣ್ಮಕ್ಳಿಗೆ ಹೇಳ್ತೀವಿ ಹೆಣ್ಮಕ್ಳಂದ್ರೆ ಎಷ್ಟಿರುತ್ತೆ ಚಿನ್ನ, ಆದರೆ ಬೇರೆ ಬೇರೆಯವರ ಬಳಿ ಇರುವಂಥ ಚಿನ್ನದ ಸರಕನ್ನು ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಸೊ ಇಂಥವನ್ನೆಲ್ಲ ಗುರುತಿಸಿ ಚಿನ್ನಕ್ಕೆ ಯಾರ್ಯಾರು ಅಕ್ರಮವಾಗಿ ಚಿನ್ನ ಇಟ್ಕೊಂಡಿದ್ದಾರೆ ಅಂಥವ್ರಿಗೆ ಸರಿಯಾದ ಬಿಸಿ ಮುಟ್ಟಿಸ್ಲಿಕ್ಕೆ ಮೋದಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಅಂದರೆ ನಿಮ್ಮ ಮನೆಯಲ್ಲಿ ಈ ಲೆಕ್ಕಾಚಾರ ಇಲ್ಲದನಿರುವಂಥದ್ದು, ಬಿಲ್ ಇಲ್ಲದನಿರುವಂಥದ್ದು, ರಾಶಿ ಚಿನ್ನ ಇದ್ದರೆ, ಕೆ ಜಿ ಗಟ್ಟಲೆ ಚಿನ್ನ ಇದ್ದರೆ ಇದಕ್ಕೆ ಏನಾದರೂ ಕಂಟಕ ಅನ್ನುವಂಥದ್ದು ಕಾದಿದೆಯಾ? ಕೇಂದ್ರ ಸರ್ಕಾರ ಇಂಥದ್ದೆಲ್ಲದರ ಬಗ್ಗೆನೂ ಕೂಡ ಏನಾದರೂ ಕಣ್ಣಿಟ್ಟಿದೆಯಾ? ಕಷ್ಟಪಟ್ಟು ದುಡಿದು ಕೂಡಿಟ್ಟಂಥ ಖರೀದಿಸಿದಂಥ ಚಿನ್ನಕ್ಕೂ ಏನಾದರೂ ಆಪತ್ತು ಬರುತ್ತಾ? ಇದು ಇಂಪಾರ್ಟೆಂಟ್ ಸಂಗತಿ. ಇದು ಮಕ್ಕಳ ಮದುವೆಗೆ, ಯಾಕಂದರೆ ಈ ಎಷ್ಟರ ಮಟ್ಟಿಗೆ ನಮ್ಮವ್ರು ಚಿನ್ನ ಜೋಡಿಸ್ತಾರೆ ಅಂತಂದರೆ, ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣವೇ ಹೆಣ್ಣು ಮಕ್ಕಳುಗಳಿಗೆ ಅಂತಲೇ ಆರಂಭದಿಂದಲೂ ಕೂಡ ಚಿನ್ನ ಜೋಡಿಸೋಕೆ ಶುರು ಮಾಡಿಸ್ತಾರೆ. ಪಾಪ ಕಷ್ಟಕ್ಕೆ ನೆರವಾಗುತ್ತೆ ಅಂತ ಕೂಡ ಕೆಲವರು ಚಿನ್ನ ಇಟ್ಟಿರ್ತಾರೆ. ಅಂದರೆ ಏನಾದರೂ ಈ ಕಷ್ಟ ನಷ್ಟಗಳು ಬಂದಂಥ ಸಂದರ್ಭದಲ್ಲಿ ಇರೋ ಚಿನ್ನ ಮಾರಾದ್ರೂ ಅಟ್ಲೀಸ್ಟ್ ಏನಪ್ಪ ನಾವು ಬದುಕಬೇಕಪ್ಪ ಅಂತ. ಆದರೆ ಚಿನ್ನಕ್ಕೆ ದಾಖಲೆನೇ ಸರಿ ಇರಲಿಲ್ಲ ಅಂದರೆ ಏನಾಗುತ್ತೆ? ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಹೀಗಾಗಿ ಏನು ಅಂತಂದರೆ ಈ ಚಿನ್ನಕ್ಕೆ ಈಗ ನೀವು ಹಿಂದಿನ ದಾಖಲೆಗಳನ್ನು ಕೇಳುವಂಥ ಕಾಲ ಬಂದಿದೆ. ಗ್ರಾಮ್ ಚಿನ್ನಕ್ಕೂ ಕೂಡ ಏನಾದರೂ ದಾಖಲೆಗಳನ್ನು ಕೇಳುವಂಥ ಸ್ಥಿತಿ ಬಂದಿದೆಯಾ? ಇದು ಭಾಳ ಗಮನಿಸಬೇಕಾದಂಥ ಸಂಗತಿ ಇದು. ಯಾಕಂದರೆ ಚಿನ್ನದ ಬೇಟೆಗೆ ಮೋದಿ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ. ಹಾಗಾದರೆ ಚಿನ್ನದ ಬೇಟೆಗೆ ಮೋದಿ ಯಾಕೆ ಪ್ಲಾನ್ ಮಾಡ್ತಾರೆ? ಕಾರಣ ಏನು? ಮೋದಿಯವರ ಮಾಸ್ಟರ್ ಪ್ಲಾನ್ ಏನು ಚಿನ್ನದ ಬಗ್ಗೆ? ನಾವು ಈ ಬೇರೆ ಬೇರೆ ಆಪರೇಷನ್ಗಳು ನೋಡೋದಿಲ್ಲ, ಹಾಗೆ ಗೋಲ್ಡ್ ಆಪರೇಷನ್ ಏನಾದರೂ ನಡೆಯುತ್ತಾ? ಮೋದಿ ಹೊಸ ಪ್ಲಾನ್ ಹಿಂದಿನ ಉದ್ದೇಶ ಏನಿರಬಹುದು, ಯಾವ ಕಾರಣದಿಂದ ಮೋದಿ ಮಾಡ್ತಾರೆ ಇದನ್ನೆಲ್ಲದನ್ನು ಕೂಡ. ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ ಇದು. ಸೊ ಹೀಗಾಗಿ ಹಲವಾರು ಪ್ರಶ್ನೆಗಳಲ್ಲಿ ಹೇಳುತ್ತೆ. ಚಿನ್ನದ ಯೋಜನೆಯ ಕುರಿತಂಥ ಸಮಗ್ರ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಯಾಕಂದರೆ ಮೋದಿ ಮೆಗಾ ಪ್ಲಾನ್ ಕುರಿತಂಥ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಒಂದೊಂದಾಗಿ ನಿಮ್ಮ ಎದುರುಗಡೆ ಇಡ್ತಾ ಹೋಗ್ತೀವಿ. ಯಾವ ಚಿನ್ನಕ್ಕೆ ಕಂಟಕ ಇದೆ, ಯಾವ ಚಿನ್ನಕ್ಕೆ ಕಂಟಕ ಇಲ್ಲ, ಯಾವ್ಯಾವ ರೀತಿ ಕಣ್ಣಿಟ್ಟಿರುತ್ತೆ ಕೇಂದ್ರ, ಪ್ರತಿ ಆಗುಹೋಗುಗಳು, ಪ್ರತಿ ವ್ಯವಹಾರಗಳನ್ನು ಹೆಂಗೆ ಅವರು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡ್ತಾರೆ. ಹಾಗಾದರೆ ಈ ನಮ್ಮ ಮನೆಯಲ್ಲಿ ತಲತಲಾಂತರದಿಂದ ಬಂದಂಥ ಚಿನ್ನದ ಗತಿ ಏನಾಗಬೇಕು? ನಮ್ಮಮ್ಮನೋ ನಮ್ಮ ಅಪ್ಪನೋ ಈ ಪೈಸಾ ಕೂಡಿಸಿಟ್ಟು ಚಿನ್ನ ಮಾಡಿಸ್ಕೊಟ್ಟಿರ್ತಾರಲ್ಲ, ಪಾಪ ಅಂಥವ್ರ ಗತಿ ಏನಾಗಬೇಕು? ಸೊ ಹೀಗೆ ಏನಾದರೂ ಮುಂದುವರೆದು ಬಿಟ್ಟರೆ ಏನು ಕತೆ? ಇರುವಂಥ ಚಿನ್ನವನ್ನು ಕಳ್ಕೊತೀವ ನಾವು. ಸೊ ಇವೆಲ್ಲ ಸಂಗತಿಗಳನ್ನು ಕೂಡ ನಾವು ಹೇಳ್ತೀವಿ. ಅಂದರೆ ಮೋದಿಯವರ ಪ್ಲಾನ್. ಯಾಕಂದರೆ ಏನಾದರೂ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಅಷ್ಟು ಸುಲಭವಾಗಿ ಈ ರೀತಿಯ ಹೆಜ್ಜೆಯನ್ನು ಇಡಲ್ಲ. ಯಾಕಂದರೆ ಕೇಂದ್ರ ಹೆಜ್ಜೆ ಇಡುತ್ತೆ ಅಂತಂತಂದರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಕಾರಣ ಇದ್ದೇ ಇರುತ್ತೆ. ಹೀಗೆ ಕೂಡಿಟ್ಟಂಥ ಚಿನ್ನವನ್ನೆಲ್ಲ ಕಳ್ಕೊಂಡ್ಬಿಟ್ರೆ ಗಂಡ ಹೆಂಡತಿಗೆ ಚಿನ್ನ ಅಂತ ಕರಿತಾನಲ್ಲ, ಅದು ಮಾತ್ರ ಪರ್ಮನೆಂಟಾಗಿ ಉಳಿಯುತ್ತೇನೋ. ಯಾಕಂದರೆ ಇನ್ನು ಉಳಿದಂಥ ಚಿನ್ನ ಹೋಗ್ಬಿಟ್ರೆ ಗತಿ ಏನಾಗಬೇಕು? ಸೊ ಇವೆಲ್ಲ ಸಂಗತಿಗಳನ್ನು ಚರ್ಚೆ ಮಾಡ್ತೀವಿ. ಯಾಕಂದರೆ ಇಲ್ಲಿ ನಿಮ್ಮ ಈ ಅನುಮಾನಗಳೇನೇನಿದೆಯಲ್ಲ, ಆ ಅನುಮಾನಗಳಿಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಇವತ್ತು ಬೆಳಗ್ಗೆನೆ ನಾವು ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ನಿಜಕ್ಕೂ ಮೋದಿಯವರ ತಲೆಯಲ್ಲಿರುವಂಥ ಪ್ಲಾನ್ ಏನು ಚಿನ್ನದ ಬಗ್ಗೆ ನೋಡೋಣ. ನಿಮ್ಮಲ್ಲಿರೋ ಚಿನ್ನಕ್ಕೆ ಕಾದಿದೆಯಾ ಕಂಟಕ? ಮದುವೆಗೆಂದು ತೆಗೆದುಕೊಂಡ ಬಂಗಾರಕ್ಕೂ ಭಂಗ. ನೋಟ್ ಬ್ಯಾನ್ ಆಯಿತು, ಈಗ ಚಿನ್ನದ ಆಪರೇಷನ್. ಮೋದಿ ಕಣ್ಣು ಚಿನ್ನದ ಮ್ಯಾಗ ಬಿದ್ದಿದ್ಯಾಕೆ? ಚಿನ್ನ ಭಾರತೀಯರ ಪಾಲಿನ ಮಹಾ ಸಂಪತ್ತು. ಚಿನ್ನ ಅಂದ್ರೆ ಜನರಿಗೆ ಅದೇನೋ ವ್ಯಾಮೋಹ, ಅದೆಂಥದ್ದೋ ಪ್ರೀತಿ, ಅದೇನೋ ಸಂಭ್ರಮ. ಚಿನ್ನವನ್ನು ಕಂಡ್ರೆ ಸಾಕು ಮಹಿಳೆಯರ ಮುಖ ಅಂತೂ ವಜ್ರದಂತೆ ಹೊಳೆಯುತ್ತೆ. ಮನೆಯಲ್ಲಿ ಸಾಸಿವೆ ಇಲ್ದಿದ್ರು ಚಿನ್ನ ಅಂತೂ ಮಿಸ್ ಆಗೋಕೆ ಸಾಧ್ಯನೇ ಇಲ್ಲ. ಚಿನ್ನವಿಲ್ಲದೆ ವಿವಾಹ ನಡೆಯೋದೇ ಇಲ್ಲ. ಚಿನ್ನ ಇದ್ದರಷ್ಟೇ ಎಲ್ಲವೂ ಚೆನ್ನ.
ಅಂಥ ಚಿನ್ನಕ್ಕೆ ಈಗ ಮೋದಿ ಸರ್ಕಾರದಿಂದ ಗುನ್ನ ಬೀಳ್ತಿದ್ಯಾ ಅನ್ನೋ ಅನುಮಾನವೆದ್ದಿದೆ. 2016ರ ನವೆಂಬರ್ 8ರಂದು ಪ್ರಧಾನಿ ಮೋದಿ ಇದ್ದಕ್ಕಿದ್ದಂತೆ ನೋಟ್ ಬ್ಯಾನ್ ಮಾಡಿರುವಂತಹ ಸಂಗತಿ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. ಇದೀಗ ಇದೇ ಮಾದರಿಯಲ್ಲಿ ಚಿನ್ನದ ಮೇಲೂ ಕೂಡ ಪ್ರಧಾನಿ ಮೋದಿ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾರಾ ಅನ್ನೋ ಚಿಂತೆ ಎಲ್ಲರನ್ನೂ ಕಾಡ್ತಾ ಇದೆ. ನೋಟ್ ಬ್ಯಾನ್ ನಂತೆ ಬಂಗಾರದ ಸರದಿ ಬಂತ. ಎಸ್, ಇದೇ ನೋಡಿ ಇಂದಿನ ಸಂಚಲನದ ಸುದ್ದಿ. 4 ವರ್ಷಗಳ ಹಿಂದೆ ಹಳೆ 500 ಮತ್ತು 1000 ರೂಪಾಯಿ ನೋಟಿಗಾದ ಗತಿ ಏನು ಅಂತ ನಿಮಗೆ ಚೆನ್ನಾಗೇ ಗೊತ್ತಿದೆ. ಭ್ರಷ್ಟರ ವಿರುದ್ಧ ಬ್ಲಾಕ್ ಮನಿ ವಿರುದ್ಧದ ಹೋರಾಟವೆಂಬಂತೆ ಪ್ರಧಾನಿ ಮೋದಿ ಹಳೆ ನೋಟುಗಳನ್ನ ಬ್ಯಾನ್ ಮಾಡಿ ರಾತ್ರೋರಾತ್ರಿ ಶಾಕ್ ಕೊಟ್ಟಿದ್ರು. ಇದೀಗ ಬೆವರು ಹರಿಸಿ ದುಡಿದ ಮಗಳ ಮದುವೆಗೆ ಅಂತ ಕೂಡಿಟ್ಟ ಚಿನ್ನಕ್ಕೂ ಅದೇ ಗತಿ ಬಂತ ಅನ್ನೋ ಪ್ರಶ್ನೆ ಭುಗಿಲೆದ್ದಿದೆ. ಚಿನ್ನಕ್ಕೆ ದಾಖಲೆ ಇಲ್ಲದಿದ್ರೆ ಬೀಳುತ್ತೆ ಗುನ್ನ. ಚಿನ್ನದಿಂದಲೇ ಶುರುವಾಯಿತು ಮತ್ತೊಂದು ಚಿಂತೆ. ನಿಜ, ಕೊರೋನಾ ಸಂಕಷ್ಟದ ಹೊತ್ತಲ್ಲಿ ಸರ್ಕಾರದ ಬೊಕ್ಕಸಕ್ಕೂ ಹೊಡೆತ ಬಿದ್ದಿರೋ ಟೈಮ್ನಲ್ಲಿ ಮೋದಿಯ ಕಣ್ಣು ಇದೀಗ ಜನರ ಬಳಿ ಇರೋ ಚಿನ್ನದ ಮೇಲೆ ಬಿದ್ದಿದೆ ಎನ್ನಲಾಗ್ತಿದೆ. ನಿಮ್ಮ ಬಳಿ ಇರೋ ಚಿನ್ನಕ್ಕೆ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಆ ಚಿನ್ನ ನಿಮ್ಮ ಕೈ ಜಾರಿ ಹೋಗೋದು, ಅಕ್ರಮದ ಹಣೆಪಟ್ಟಿ ಬೀಳೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ಇದ್ದಕ್ಕಿದ್ದಂತೆ ಕೋಟ್ಯಾಂತರ ಭಾರತೀಯರು ಕೂಡಿಟ್ಟಂತಹ ಚಿನ್ನದ ಮೇಲೆ ಪ್ರಧಾನಿ ಮೋದಿ ಕಣ್ಣು ಬಿದ್ದಿರೋದ್ಯಾಕೆ? ನಿಮ್ಮಲ್ಲಿರೋ ಚಿನ್ನಕ್ಕೆ ಪ್ರಧಾನಿ ಮೋದಿ ದಾಖಲೆ ಕೇಳೋ ಸಾಧ್ಯತೆ ಹಿಂದಿರುವಂತಹ ರಹಸ್ಯವಾದ್ರೂ ಏನು ತೋರಿಸ್ತೀವಿ. ಚಿನ್ನ ಕ್ಷಮಾದಾನ ಯೋಜನೆ ಜಾರಿಗೆ ಮುಂದಾದ್ರ ಮೋದಿ. ಎಸ್, ದೇಶದ ಜನರ ಬಳಿ ಇರೋ ಚಿನ್ನದ ರಹಸ್ಯ ಕೆದಕೋಕೆ, ಚಿನ್ನದ ಅಸಲಿಯತ್ತು ಬಯಲು ಮಾಡೋಕೆ ಪ್ರಧಾನಿ ಮೋದಿ ಚಿನ್ನ ಕ್ಷಮಾದಾನ ಅನ್ನೋ ಯೋಜನೆಯೊಂದನ್ನ ಜಾರಿಗೊಳಿಸೋಕ್ ಮುಂದಾಗಿದ್ದಾರಂತೆ. ಈ ಮೂಲಕ ಕ್ಯಾರೆಟ್ ಗೋಲ್ಡ್ ಚಿನ್ನ ಎಷ್ಟಿದೆ, ಕಪ್ಪು ಚಿನ್ನ ಎಷ್ಟಿದೆ ಅನ್ನೋದನ್ನ ಪತ್ತೆ ಹಚ್ಚೋಕ್ ಹೊರಟಿದ್ದಾರೆ ಎನ್ನಲಾಗ್ತಿದೆ. ಈ ಯೋಜನೆಯ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಚಿನ್ನ ಕ್ಷಮಾದಾನ ಯೋಜನೆ ಜಾರಿಗೆ ಪ್ರಧಾನಿ ಮೋದಿ ಮುಂದಾಗೋ ಸಾಧ್ಯತೆ ಇದೆ. ಈ ಯೋಜನೆಯಡಿ ನಿಮ್ಮ ಬಳಿ ಎಷ್ಟು ಚಿನ್ನ ಇದೆ ಅನ್ನೋದನ್ನ ಘೋಷಿಸಬೇಕು. ಅಕ್ರಮವಾಗಿ ಚಿನ್ನ ಖರೀದಿಸಿ ಘೋಷಣೆ ಮಾಡಿಕೊಳ್ಳದೆ ಇದ್ರೆ ಅಂಥವರಿಗೆ ಚಿನ್ನವನ್ನ ಘೋಷಣೆ ಮಾಡಿಕೊಳ್ಳೋಕೆ ಇದೊಂದು ಅವಕಾಶವಾಗಿದೆ. ತೆರಿಗೆ ಕಟ್ಟದ ಚಿನ್ನ ಅಥವಾ ದಾಖಲೆ ಇಲ್ಲದ ಚಿನ್ನ ಇದ್ರೆ ಹೆಚ್ಚಿನ ತೆರಿಗೆ ಮತ್ತು ದಂಡ ವಿಧಿಸಲಾಗುತ್ತೆ. ಹೀಗಾಗಿ ತೆರಿಗೆ ಮತ್ತು ದಂಡವನ್ನ ಕಟ್ಟಿ ಘೋಷಣೆ ಮಾಡಿಕೊಳ್ಬೇಕು. ಅಂದ್ರೆ ನಿಮ್ ಬಳಿ ಇರೋ ಚಿನ್ನಕ್ಕೆ ಅಧಿಕೃತ ದಾಖಲೆ ಇರಬೇಕು. ದಾಖಲೆ ಇಲ್ಲದಿದ್ರೆ ತೆರಿಗೆ ವಂಚನೆ ಅಂತ ಪರಿಗಣಿಸೋ ಸಾಧ್ಯತೆ ಇದೆ. ಇನ್ನು ಎಷ್ಟು ತೆರಿಗೆ, ಎಷ್ಟು ದಂಡ ವಿಧಿಸಬೇಕು ಅನ್ನೋ ಬಗ್ಗೆ ತೆರಿಗೆ ಇಲಾಖೆ ನಿರ್ಧರಿಸುತ್ತೆ. ಬಡವರು ಮಧ್ಯಮರಿಗೆ ನೋ ಪ್ರಾಬ್ಲಮ್. ಹೌದು, ಮೋದಿ ಜಾರಿಗೊಳಿಸೋ ಹೊರಟಿರೋ ಯೋಜನೆಯಿಂದ ಆತಂಕ ಪಡಬೇಕಾದ ಅಗತ್ಯವೇನಿಲ್ಲ. ಮಕ್ಕಳ ಮದುವೆ ಕೂಡಿಟ್ಟ ಚಿನ್ನ ಕಸಿದುಕೊಳ್ತಾರಾ ಅಂತ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರಾಮಾಣಿಕರಿಗೆ, ಬಡವರಿಗೆ ಈ ಯೋಜನೆ ಕಂಟಕವಾಗಲ್ಲ. ಅದು ಹೇಗೆ ಅಂತ ಹೇಳ್ತೀವಿ. ಭಾರತದಲ್ಲಿ ಸದ್ಯ ವಿವಾಹಿತ ಮಹಿಳೆ 500 ಗ್ರಾಂ ಚಿನ್ನ ಹೊಂದಲು ಅವಕಾಶ ಇದೆ. ಇದಕ್ಕೆ ಯಾವುದೇ ದಾಖಲೆ ನೀಡೋ ಅಗತ್ಯವಿಲ್ಲ. ಇನ್ನು ವಿವಾಹಿತ ಪುರುಷ 100 ಗ್ರಾಂ ಚಿನ್ನ ಹೊಂದಬಹುದು. ಅವಿವಾಹಿತ ಯುವತಿ 250 ಗ್ರಾಂ ಚಿನ್ನ ಹೊಂದಬಹುದು. ಮನೆಯ ಅವಿವಾಹಿತ ಯುವಕ 100 ಗ್ರಾಂ ಚಿನ್ನ ಹೊಂದಬಹುದು. ತಂದೆ ತಾಯಿ 2 ಮಕ್ಕಳು ಇರೋ ಕುಟುಂಬ 950 ಗ್ರಾಂ ಚಿನ್ನ ಹೊಂದಬಹುದು. ಇದಕ್ಕಿಂತ ಹೆಚ್ಚಿಗೆ ಚಿನ್ನ ಇದ್ರೆ ಮಾತ್ರ ಅಂಥ ಚಿನ್ನಕ್ಕೆ ದಾಖಲೆ ನೀಡಬೇಕಾಗುತ್ತೆ. ಹೀಗಾಗಿ ಮಧ್ಯಮ ವರ್ಗ, ಬಡ ಕುಟುಂಬ ಚಿನ್ನ ಘೋಷಣೆ ಮಾಡಬೇಕಿಲ್ಲ. ಯಾಕಂದ್ರೆ ಅವ್ರ ಬಳಿ ಅಷ್ಟೊಂದು ಚಿನ್ನ ಇರೋದಿಲ್ಲ. ಇನ್ನು ಪ್ರಧಾನಿ ಮೋದಿ ಈ ಯೋಜನೆಯನ್ನ ಜಾರಿಗೊಳಿಸೋಕೆ ಕಾರಣ ಏನು ಅಂತ ನೋಡೋದಾದ್ರೆ, ದೇಶದಲ್ಲಿ ಅನೇಕರು ಚಿನ್ನ ಮತ್ತು ಭೂಮಿ ಮೇಲೆ ಕಪ್ಪು ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಹೀಗಾಗಿ ಚಿನ್ನದ ಮೇಲೆ ಅಕ್ರಮವಾಗಿ ಹೂಡಿಕೆ ಮಾಡಿರೋದನ್ನ ಹೊರಗೆಳೆಯೋದು ಮೋದಿ ಉದ್ದೇಶ. ಜೊತೆಗೆ ದೇಶದೊಳಗಡೆನೆ ಇರೋ ಅಕ್ರಮ ಚಿನ್ನವನ್ನ ಸಕ್ರಮಗೊಳಿಸಲು ಇದು ಒಳ್ಳೆಯ ಅವಕಾಶ. ಈ ಯೋಜನೆಯಿಂದ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಭಾರಿ ಪ್ರಮಾಣದ ಆದಾಯ ಹರಿದು ಬರಲಿದೆ. ಇಲ್ಲಿ ಮತ್ತೊಂದು ಸಂಗತಿ ಇದೆ. ಅದೇನು ಅಂದ್ರೆ, ಜನರಲ್ಲಿ ಬಹುತೇಕ ಚಿನ್ನದ ಒಡವೆಗಳು ಪೂರ್ವಜರಿಂದ ಬಂದ ಉಡುಗೊರೆಯಾಗಿವೆ. ಅಂಥ ಒಡವೆಗಳಿಗೆ ದಾಖಲೆಯನ್ನ ಎಲ್ಲಿಂದ ತರೋದು? ಇಂಥ ಒಡವೆಗಳು ಅಕ್ರಮ ಸಂಪಾದನೆಯಲ್ಲ, ಸಕ್ರಮ ಅಂತ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದು ಹೇಗೆ?
ಇದಕ್ಕೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಸಾಲದಕ್ಕೆ ಸರ್ಕಾರದ ಈ ಯೋಜನೆ ಇನ್ನೂ ಪ್ರಸ್ತಾಪದ ರೂಪದಲ್ಲಿದೆ ಅಷ್ಟೇ. ಹೀಗಾಗಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ 138 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಯಾವುದೇ ತೆರಿಗೆ ಅಧಿಕಾರಿ ಪ್ರತಿಯೊಬ್ಬರ ಮನೆಗೆ ಬಂದು ಎಷ್ಟು ಚಿನ್ನ ಇದೆ ಅಂತ ತಪಾಸಣೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಹೇಗೆ ಜಾರಿ ಮಾಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ರಿಪೋರ್ಟರ್ ಚಂದ್ರಮೋಹನ್ ಜೊತೆಗೆ ಸುಕನ್ಯಾ, TV9. ಸೊ ಇದೆಲ್ಲದರ ಜೊತೆಗೆ ಹಲವಾರು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಒಂದೇನು ಅಂದರೆ ಪಾಪ ಅಪ್ಪ ಅಮ್ಮ ಕಷ್ಟಪಟ್ಟು ಜೋಡಿಸಿರುವಂಥ ಚಿನ್ನದ ಕಥೆ ಏನಾಗಬೇಕು, ಜೊತೆಗೆ ನಾವು ದುಡಿದಿಟ್ಕೊಂಡಿರುವಂಥ ಚಿನ್ನದ ಕಥೆ ಏನಾಗಬೇಕು, ಅಥವಾ ಪೂರ್ವಜರಿಂದ ಬಂದಂಥ ಚಿನ್ನ ಇದೆಯಲ್ಲ, ಪೂರ್ವಜರಿಂದ ಬಂದಂಥ ಚಿನ್ನದ ಕಥೆ ಏನು, ತಲತಲಾಂತರದಿಂದ ಬಂದಿರುವಂಥ ಚಿನ್ನ, ಇದಕ್ಕೆ ಲೆಕ್ಕ ಕೊಡೋದು ಹೆಂಗೆ ಅನ್ನುವಂಥದ್ದು ನಾನು ಹೇಳಿದ್ನಲ್ಲ. ನಿಮಗೆ ಏನೇನು ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಪೂರ್ವಜರಿಂದ ಚಿನ್ನದ ಬಳುವಳಿಗೆ ದಾಖಲೆಯನ್ನು ಹೆಂಗೆ ಕೊಡ್ತೀರಿ, ಅಧಿಕಾರಿಗಳು ರೇಡ್ ಮಾಡಿದಾಗ ಯಾವ ರೀತಿ ಉತ್ತರ ಕೊಡಬೇಕು, ಅಥವಾ ಏನಾದರೂ ನಿಮ್ಮಲ್ಲಿ ಈ ಅಕ್ರಮ ಚಿನ್ನ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ದಾಖಲಾತಿಗಳನ್ನು ಎಲ್ಲಿಂದ ತರಬೇಕು, ಹಳೆ ಕಾಲದ ಬಂಗಾರದ ಒಡವೆಗೆ ದಾಖಲೆ ರೆಡಿ ಮಾಡೋದು ಹೆಂಗೆ, ಆಯಿತು ಹಂಗಂತ ಹೆಂಗೊತ್ತ ಈ ಓಬಿರಾಯನ್ ಕಾಲದ ಚಿನ್ನವನ್ನೇ ನಾವು ಇಟ್ಕೊಂಡಿರ್ತೀವ, ಇಲ್ಲ ಕೆಲವೊಂದೇನು ಅಂತಂದರೆ ಈ ಫ್ಯಾಷನ್ಗೆ ತಕ್ಕಂಗೆ ಆ ಚಿನ್ನವನ್ನು ಕರಗಿಸಿರ್ತೀವಿ, ಬೇರೆ ಬೇರೆ ಆಭರಣಗಳನ್ನು ಮಾಡಿಸಿರ್ತೀವಿ. ಈಗ ಅದೆಲ್ಲ ಆದಮೇಲಿಂದ ಅದಕ್ಕೊಂದು ಹೊಸ ರೂಪ ಬಂದಿರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಚಿನ್ನಕ್ಕೆ ನೀವು ಬಿಲ್ ಕೊಡಿ ಅಂತಂತಂದರೆ, ದಾಖಲೆ ಕೊಡಿ ಅಂತಂತಂದ್ರೆ ಎಲ್ಲಿ ಮಾಡಬೇಕು, ಏನು ಮಾಡಬೇಕು? ಸೊ ಹಾಗೆ ಇದೆಲ್ಲದರ ಬಗ್ಗೆನೂ ಕೂಡ ನಿಮಗೆ ವಿವರಗಳನ್ನು ಕೊಡ್ತಾ ಹೋಗ್ತೀವಿ. ಬಂಗಾರಕ್ಕೆ 2015ರಲ್ಲಿ ವೆಲ್ತ್ ಟ್ಯಾಕ್ಸ್ ಬಂತು, ತಲತಲಾಂತರದಿಂದ ಬಂದಂಥ ಬಂಗಾರಕ್ಕೆ 2014-15ರಲ್ಲಿ ಈ ಯೋಜನೆ ಅಬಾಲಿಷ್ ಆಯಿತು. ಈಗ ಹಳೆ ಚಿನ್ನಕ್ಕೆ ದಾಖಲೆ ಎಲ್ಲಿಂದ ಕೊಡ್ತೀರಿ ನೀವು, ಎಲ್ಲಿಂದ ತರಕ್ಕೆ ಸಾಧ್ಯ ಹೇಳಿ ನಾವುಗಳು? ಈ ಸಂದರ್ಭದಲ್ಲಿ ಡಿಕ್ಲರೇಷನ್ ಫಾರಮ್ ಫಿಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟ ಆಯ್ತಪ್ಪ ನಿಮಗೇನು ಇದು ಹಾಕಲ್ಲ, ನಾವು ದಂಡ ಹಾಕಲ್ಲ, ನಿಮಗೆ ಎಲ್ಲಿಂದ ಬಂತು ಏನು ಎತ್ತ ಅಂತ. ಸೊ ಆವಾಗ ನಮ್ಮ ತಲತಲಾಂತರದಿಂದ ಬಂತು, ಇಷ್ಟು ಜನ ಮಕ್ಕಳು, ಇಷ್ಟು ಜನ ಮೊಮ್ಮಕ್ಕಳು ಇದ್ದರು, ನಮಗೆ ಇಷ್ಟೊಂದು ಆಸ್ತಿ ಇತ್ತು, ನಮ್ಮ ಮನೇಲಿ ಇಷ್ಟು ಬಂಗಾರ ಇತ್ತು. ಯಾಕಂದರೆ ಈ ಕೆಲವರು ಮನೆಗಳಲ್ಲಿ ಕೇಳ್ತೀವಿ ನಾವು, ಈ ತುಂಬ ಹಿಂದಿನ ಕಥೆಗಳು. ಒಂದು ಕಡೆಗೆ ತುಂಬ ಬಡವರು ಬಗ್ಗರು ಇರುವಂಥ ದೇಶ ನಮ್ಮದು, ಇನ್ನೊಂದು ಕಡೆಗೆ ಏನು ಅಂದರೆ ಚಿನ್ನಕ್ಕೇನು ಕಡಿಮೆ ಇರಲಿಲ್ಲ, ಕೆಲವು ಮನೆಯಲ್ಲಿ ಚಿನ್ನ ಕೂಡ ದೊಡ್ಡ ಪ್ರಮಾಣದಲ್ಲಿತ್ತು. ಈ ನಾವು ಕೂಡ ಕೇಳಿದ್ದೀವಿ, ಈ ಸೇರುಗಟ್ಟಲೆ ಉಂಗುರಗಳನ್ನು ಅಳೆದು ಭಾಗ ಮಾಡಿಕೊಟ್ಟಿದ್ರಂತೆ ಅಂತ. KG ಗಟ್ಟಲೆ ಚಿನ್ನ ಇತ್ತು, ಅದನ್ನು ಈ ಕಾಲು KG, ಅರ್ಧ KG, 1 KG ಈ ರೀತಿ ಚಿನ್ನ ಕೊಟ್ಟರಂತೆ. ಈ ರೀತಿ ಅಂದಂಥ ಮನೆಗಳಲ್ಲಿ ಈ ರೀತಿ ಕಥೆಗಳಿದೆ ಅಂತ ನಾವು ಹಳ್ಳಿಲಿ ಕೇಳಿದ್ವಿ. ಸೊ ಹಿಂಗಿದ್ದಾಗ ಈ ಚಿನ್ನ ಹೊಂದಿರುವಂಥ ವ್ಯಕ್ತಿ ಮನೆ ಮೇಲೆ ನೀವೇನಾದರೂ ರೇಡ್ ಮಾಡಿದ್ರಿ ಅಂದ್ಕೊಳ್ಳಿ, ಅಥವಾ ಏನಾದರೂ ದಾಖಲೆಗಳನ್ನ ಕೇಳಿದ್ರಿ ಅಂದ್ಕೊಳ್ಳಿ, ಎಲ್ಲಿಂದ ತರ್ತೀರಿ? ಆವಾಗ ನಾವು ಅಪ್ರೂವ್ಡ್ ವ್ಯಾಲ್ಯೂವರನ್ನು ಕರ್ಕೊಂಡ್ಬಿಟ್ಟು ಸಾಬೀತುಪಡಿಸ್ಬೇಕಲ್ಲ, ಎಲ್ಲಿಂದ ಸಾಬೀತುಪಡಿಸ್ಬೇಕು? ಯಾಕಂದರೆ ಇದು ನಿಜವಾಗ್ಲೂ ಹಳೆ ಬಂಗಾರನ ಹೊಸ ಬಂಗಾರನ ಹೆಂಗೆ ತಿಳಿಸ್ಬೇಕು? ಹಳೆ ಬಂಗಾರಕ್ಕೆ ನಾವೊಂದು ಹೊಸ ರೂಪ ಕೊಟ್ಟಾಗಿರುತ್ತೆ ಕರಗಿಸಿ. ಹೀಗಾಗಿ ಏನು ಮಾಡಬೇಕು? ಆವಾಗ ಏನಾದರೂ ಬ್ಲ್ಯಾಕ್ ಮನಿನಲ್ಲಿ ಈ ರೀತಿ ಚಿನ್ನದ ಒಡವೆಗಳನ್ನು ಮಾಡಿಸ್ಕೊಂಡ್ಬಿಟ್ರಾ, ಚಿನ್ನ ಪೇರಿಸಿಟ್ಕೊಂಡ್ಬಿಟ್ರಾ ಅನ್ನುವಂಥ ಡೌಟ್ ಬರುತ್ತಾ? ಸೊ ಹೀಗಾಗಿ ಇವೆಲ್ಲ ಪ್ರಶ್ನೆಗಳಿದೆಯಲ್ಲ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೀವಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಚಾರ್ಟರ್ಡ್ ಅಕೌಂಟೆಂಟ್ ಗುರುರಾಜ್ ಆಚಾರ್ಯ ನಮ್ಮ ಜೊತೆಗಿದ್ದಾರೆ, ಲೋಹಿತ್ ನಮ್ಮ ಜೊತೆಗಿದ್ದಾರೆ, ರುದ್ರಮೂರ್ತಿ ಹೂಡಿಕೆ ತಜ್ಞರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಗೃಹಿಣಿಯರನ್ನ ಬಿಟ್ಟು ಚಿನ್ನದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಸಾಧ್ಯನಾ? ಹೀಗಾಗಿ ಗೃಹಿಣಿಯರು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ, ಮಾತಾಡ್ತಾರೆ. ಗುರುರಾಜ್ ಆಚಾರ್ಯ ಅವರಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಆಚಾರ್ಯರೇ, ನಾನು ಮಾತನ್ನು ಹೇಳ್ತಾ ಇದ್ದೆ ಏನು ಅಂತಂದರೆ, ಈ ಬಂಗಾರಕ್ಕೂ ಈ ಭಾರತೀಯರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ, ಒಂದು ನಂಟಿದೆ, ಒಂದು ಗಂಟಿದೆ. ಯಾಕಂದರೆ ಯಾಕೆ ನಾನು ನಂಟು ಅಂತಂತಂದರೆ ಅದು ಮೊದಲಿಂದಲೂ ಕೂಡ ಬಂದಿರುವಂಥದ್ದೊಂದು. ಯಾಕೆ ನಾನು ಗಂಟು ಅಂತಂತಂದೆ ಅಂದರೆ, ಈ ಕೊರಳಲ್ಲಿ ಈ 3 ಗಂಟನ್ನು ಬಿಗಿತೀವಲ್ಲ, ಆ ಸಂದರ್ಭದಲ್ಲೂ ಕೂಡ ಅಲ್ಲಿ ಮಾಂಗಲ್ಯ ಅನ್ನುವಂಥದ್ದು ಅದು ಚಿನ್ನದಲ್ಲೇ ಇರಬೇಕು ಅನ್ನುವಂಥದ್ದು ಒಂದು. ಎರಡನೇದೇನು ಅಂದರೆ, ಏನಿರಲಿದ್ರೂ ಪರವಾಗಿಲ್ಲಪ್ಪ, 1-2 ಗುಂಡಾದರೂ ಇರಬೇಕು ಚಿನ್ನದ್ದು ಅನ್ನುವಂಥ ಒಂದು ಮನೋಭಾವನೆ ನಮ್ಮಲ್ಲಿದೆ. ಈಗಲೂ ಕೂಡ ಸಾಮೂಹಿಕವಾಗಿ ಮದುವೆ ಮಾಡುವಂಥವರು ಏನು ಹೇಳ್ತಾರೆ ಅಂತಂದರೆ, ನಾವು ತಾಳಿಗಳನ್ನು ಕೂಡ ನಾವು ಉಚಿತವಾಗಿ ಕೊಡ್ತೀವಿ, ಬನ್ನಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದನ್ನು ಕೂಡ ನಾವು ಕೇಳಿದ್ದೀವಿ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಚಿನ್ನ ಅಂದ ತಕ್ಷಣವೇ ಬರೀ ಹೆಣ್ಣುಮಕ್ಕಳು ಕಿವಿ ಮಾತನ್ನು ನೆಟ್ಟಗಾಗುವಂಥದ್ದಲ್ಲ, ಈ ಬೇರೆ ಬೇರೆ ರೀತಿಯಲ್ಲಿ ಚಿನ್ನವನ್ನು ಪೇರಿಸಿಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೆಸರು ಮೇಲೆ ಚಿನ್ನ ಖರೀದಿ ಮಾಡೋದು, ಈ ಬ್ಲ್ಯಾಕ್ ಮನಿನ ವೈಟ್ ಮಾಡುವಂಥದ್ದು, ಇವೆಲ್ಲರ ಈ ಕಿವಿಗಳು ಕೂಡ ನೆಟ್ಟಗಾಗ್ಬಿಡ್ತವೆ. ಅಂದರೆ ಏನು ಕಾದಿದೆಯೋ ಏನಾಗುತ್ತೋ ಅಂತ. ಅದರಲ್ಲೂ ಈ ಕೇಂದ್ರ ಸರ್ಕಾರದ ಇತ್ತೀಚಿನ ದಿಟ್ಟ ಹೆಜ್ಜೆಗಳನ್ನು ನೋಡಲೇಬೇಕು. ಯಾಕಂದರೆ ಅವರೇನಾದರೂ ತಪ್ಪೋ ಸರಿನೋ, ಅದು ಸಾಧಕವೋ ಬಾಧಕವೋ, ಅದನ್ನ ಪರಿಣಾಮ ಬೀರುತ್ತೋ ಬೀರಲ್ವೋ, ಏನಾದರೂ ಒಂದು ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ಅವ್ರು ಹಿಂದಕ್ಕೆ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ನೋಡೇ ಬೇಡ ಅಂತೇಳಿ ಅಂತ ಹಲವಾರು ಉದಾಹರಣೆಗಳಿದೆ. ಕೆಲವೊಂದೇನು ಅಂದರೆ, ಕೆಲವೊಂದು ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲವೊಂದು ರಿಸಲ್ಟ್ ಕೊಟ್ಟಿದೆ, ಕೆಲವೊಂದು ಕೊಟ್ಟಿಲ್ಲ, ಪ್ರಶ್ನೆ ಬೇರೆ.
ಈ ಬಂಗಾರದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾಕೆ ಭಯ ಅಂದರೆ, ಬೇರೆ ಯಾರಾದರೂ ಈ ಮಾತುಗಳನ್ನು ಎತ್ತಿ ಸುಮ್ಮನಿದ್ರೆ ಯಾರು ಅಷ್ಟು ತಲೆ ಕೆಡಿಸ್ಕೊತಿರಲಿಲ್ಲ. ಮೋದಿ ಸರ್ಕಾರ ಹೇಳಿದ್ದನ್ನು ಮಾಡುತ್ತೆ, ಅಂದರೆ ಈ ರೀತಿ ಹೆಜ್ಜೆಗಳನ್ನು ಇಡುವಂಥದ್ರಲ್ಲಿ ಅವರು ನಿಸ್ಸೀಮರು. ಹಾಗಾಗಿನೇ ಎಲ್ಲಾದರೂ ಗ್ರಾಚಾರ ಸುಮಾರಾಗಿ ಮೋದಿಯವರ ಕಣ್ಣು, ಮೋದಿ ಸರ್ಕಾರದ ಕಣ್ಣು ನಮ್ಮ ಚಿನ್ನದ ಮೇಲೆ ಬಿದ್ದು ಬಿಡುತ್ತೇನೋ ಅನ್ನುವಂಥ ಭಯ ಆತಂಕ ಶುರುವಾಗ್ಬಿಟ್ಟಿದೆ ಸರ್, ಏನಂತೀರಿ? ಮೊದಲನೇದಾಗಿ ರಂಗನಾಥ್ ಅವರೇ, ನೀವು ಹೇಳಿದ್ರಿ ಭಾರತೀಯರಿಗೆ ಮತ್ತು ಚಿನ್ನಕ್ಕೆ ಒಂದು ಒಳ್ಳೆ ಸಂಬಂಧ ಇದೆ ಅಂತೇಳಿ. ನನಗೆ ಈಗ ನೆನಪು ಬರ್ತಾ ಇದೆ ಮಹಾಭಾರತದ ಕಾಲದಲ್ಲಿ ಕೃಷ್ಣ ಇರ್ಬೋದು, ದುರ್ಯೋಧನ ಇರ್ಬೋದು, ಒಳ್ಳೆಯವರು ಕೆಟ್ಟವರು ಎಲ್ಲರೂ ಪಂಚೆ ಅಂತೂ ಹಾಕೊಳ್ತಾ ಇದ್ರು. ಕಡೆಗೆ ಶರ್ಟ್ ಬದಲಿಗೆ ಚಿನ್ನದ್ದೇ ಮಾಲೆಗಳನ್ನ ಹಾಕೊಳ್ತಾ ಇದ್ರು. ಸೊ ಹಾಗಾಗಿ ನಮ್ಮ ಒಂದು ಸಂಪ್ರದಾಯ, ಭಾರತೀಯ ಸಂಪ್ರದಾಯ ಮುಂಚಿನಿಂದನೂ ಚಿನ್ನಕ್ಕೆ ಒಂದು ವ್ಯಾಮೋಹ ಇದೆ, ಚಿನ್ನಕ್ಕೆ ಒಂದು ಅದರದ ಒಂದು ಬೆಲೆ ಇದೆ. ಇದು ಒಂದು ಕಡೆ ಹೇಳಿದ್ರೆ, ಈಗ ಇವತ್ತಿನ ಪರಿಸ್ಥಿತಿಗೆ ನಾವು ಬರೋಣ. ಈ ಕಪ್ಪು ಹಣ ಹೂಡಿಕೆಯವರು ಮಾಡೋರು ಹೆಚ್ಚಿನ ವಿಷಯದಲ್ಲಿ ಎಲ್ಲಿ ಇಡ್ತಾರೆ ಕಪ್ಪು ಹಣ ಅಂತ ಹೇಳಿದ್ರೆ, ಒಂದು ಕ್ಯಾಶ್ನಲ್ಲಿ ಇಡ್ತಾರೆ, ಇನ್ನೊಂದು ಚಿನ್ನದಲ್ಲಿ ಇಡ್ತಾರೆ, ಮೂರನೇದಾಗಿ ಲ್ಯಾಂಡ್ ಅಲ್ಲಿ ಇಡ್ತಾರೆ. ಇದೇ 3 ಮೇನ್ ವಿಷಯಗಳು ಎಲ್ಲಿ ಬ್ಲಾಕ್ ಮನಿ ಇಡುವಂತಹ ಜಾಗ, ಹೂಡಿ ಇಡುವಂತಹ ಜಾಗ. ಕ್ಯಾಶಿಗೆ ನರೇಂದ್ರ ಮೋದಿ ಅವರು 4 ವರ್ಷ ಹಿಂದ್ಗಡೆನೆ ನೋಟ್ ಬ್ಯಾನ್ ಮಾಡಿದ್ರು. ಅದೇ ಲ್ಯಾಂಡ್ ಇನ್ನೊಂದು ಕಡೆ ಎಲ್ರಿಗೂ ಇದು ಲ್ಯಾಂಡ್ಗೆ ಮತ್ತೆ ಕ್ಯಾಶ್ಗೆ ಮಧ್ಯದಲ್ಲಿರುವಂತಹದ್ದು ಗೋಲ್ಡ್. ನೋಟ್ ಬ್ಯಾನ್ ಮಾಡುವಷ್ಟು ಸುಲಭ ಗೋಲ್ಡ್ ನ ಸೀಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಟ್ ಬ್ಯಾನ್ ನಲ್ಲಿ ಒಂದು ನೀವು ಹೇಳ್ಬೋದು ಹಳೆ 500 ರೂಪಾಯಿ, ಹಳೆ 1000 ರೂಪಾಯಿ ಇನ್ ಮುಂದೆ ನಡೆಯಲ್ಲ ಅಂತ ಹೇಳಿ. ಅದೇ ಹಳೆ ಗೋಲ್ಡ್ ನಡೆಯಲ್ಲ ಅಂತ ಹೇಳಿ ಯಾರಾದ್ರೂ ಹೇಳ್ಬೋದಾ? ಸಾಧ್ಯನೇ ಇಲ್ಲ. ಇನ್ನು ಹಳೆ ಗೋಲ್ಡ್ ಇನ್ನು ಮರ್ಯಾದೆ ಜಾಸ್ತಿ, ಅದಕ್ಕೆ ಏನೋ ಕ್ವಾಲಿಟಿ ಆಫ್ ದ ಗೋಲ್ಡ್ ವಿಲ್ ಬಿ ಬೆಟರ್ ಅಂತ ಹೇಳ್ಬಿಟ್ಟು. ಸೊ ನೋಟ್ ಬ್ಯಾನ್ ಮಾಡುವಷ್ಟು ಸುಲಭ ಗೋಲ್ಡ್ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ. ಬಹುಶಃ ಲ್ಯಾಂಡ್ ನಲ್ಲಿ ಏನ್ ಮಾಡಿದಾರೆ, ಒಂದು ಸೀಲಿಂಗ್ ತಗೊಂಡ್ಬರ್ಬೋದು. ಇಷ್ಟು ಇದಕ್ಕಿಂತ ಹೆಚ್ಚು ಸೀಲಿಂಗ್ ಯಾರ್ದಿದ್ಯೋ, ಎಕರೆ ಎಷ್ಟು ಜಾಸ್ತಿ ಇದೆಯೋ ಅದನ್ನ ನಾವು ಕಬ್ಜಾ ಮಾಡ್ಬಿಡ್ತೀವಿ. ಒಂದು ರಾಷ್ಟ್ರೀಕರಣ ಮಾಡಬಹುದು. ಒಂದೊಂದೇ ಮಾತುಗಳಿದೆಯಲ್ಲ, ಅಲ್ಲ ನಿಮ್ದು ಒಂದೊಂದೇ ಮಾತುಗಳು ಈ ಟಿವಿ ನೋಡ್ತಿರೋಂಥವ್ರಿಗೆ, ಅದರಲ್ಲೂ ಹೆಣ್ಮಕ್ಳುಗಳಿಗೆ ಒಂಥರ ಉಸಿರು ಬಂದಂಗೆ ಆಗ್ತಾ ಇದೆ. ನೀವು ಯಾವ್ದಕ್ ಬೇಕಾದ್ರೂ ಕಡಿವಾಣ ಹಾಕ್ಬೋದು, ಅಷ್ಟು ಸುಲಭವಾಗಿ ಹಾಕಕ್ಕಾಗಲ್ಲ. ನಾನು ಉಸಿರು ಕೊಡ್ಲಿಕ್ಕೆ ಮಾತಾಡ್ತಿಲ್ಲ, ಯಾಕಂದ್ರೆ ಹೌದು ಅಲ್ಲ, ಖಂಡಿತವಾಗ್ಲೂ ಹೆದರುವಂತ ವಿಷಯ ಇಲ್ಲ. ಇದು ಏನಂದ್ರೆ, ಇನ್ನು ಗವರ್ಮೆಂಟ್ ಹ್ಯಾಸ್ ಯಾರು ಸೀಕ್ರೆಟ್ ಆಗಿ ಇದು ಹೋಗಿದೆ ಅವರಿಗೆ ರಿಪೋರ್ಟ್, ಈ ತರ ಒಂದು ಮಾಡಬಹುದು ಅಂತ. ಯಾಕೆಂದ್ರೆ ಪ್ರಸ್ತುತ ಗವರ್ಮೆಂಟ್ ಗೆ ಕಲೆಕ್ಷನ್ ಆಗ್ತಾ ಇಲ್ಲ. ಏನೋ ಟ್ಯಾಕ್ಸಸ್ ಏನು ಆಗ್ಬೇಕಿತ್ತೋ ಎಲ್ಲರೂ ವ್ಯಾಪಾರ ಕಮ್ಮಿ ಆಗಿರೋದ್ರಿಂದ ಗವರ್ಮೆಂಟ್ ಬರಬೇಕಾಗಿರುವಂತಹ ವ್ಯಾಪಾರದಿಂದ GST ಬರುತ್ತೆ, ಇನ್ಕಮ್ ಇಂದ ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಇದೆಲ್ಲ ಕಮ್ಮಿ ಆಗಿರೋದ್ರಿಂದ ಗವರ್ಮೆಂಟ್ ಇಸ್ ಆಲ್ಸೋ ಥಿಂಕಿಂಗ್ ಆಫ್ ಹೇಗೆ ನಾವು ಯಾವ ತರ ಮಾಡಿದ್ರೆ ನಮ್ದು ಒಂದು ಆದಾಯ ಹೆಚ್ಚು ಮಾಡಬಹುದು ಅಂತ ಹೇಳಿ. ಬಟ್ ಗವರ್ಮೆಂಟ್ ಕೂಡ ಒಂದು ವಿಷಯ ತಿಳ್ಕೊಳ್ಬೇಕು. ಅಂಡ್ ನರೇಂದ್ರ ಮೋದಿ ಇರ್ಬೋದು, ಯಾರಾದ್ರೂ ಇರ್ಬೋದು, ಅವರು ಮುಂಚಿಂದನೇ ಹೇಳಿದ್ದಾರೆ, ಈ ಒಂದು ಕೋವಿಡ್ ಸಿಚುವೇಶನ್ ನಲ್ಲಿ ಜನಗಳು ಅವಾಗಲೇ ಭಯ ಬಿಟ್ಟಿದ್ದಾರೆ. ಆ ಭಯನ ಇನ್ನೂ ಹೆಚ್ಚು ಮಾಡುವಂತ ಅಗತ್ಯ ನನಗಂತೂ ತಕ್ಷಣಕ್ಕೆ ಕಾಣಿಸ್ತಾ ಇಲ್ಲ. ಇದು ಇನ್ನೊಂದು ನೀವು ಹೇಳಿದ್ರಿ, ರಸೀದಿ ಇಟ್ಕೋಬಹುದಾ? ಹಳೆ ರಸೀದಿ, ನಮ್ಮ ತಾತನ ರಸೀದಿ, ನಮ್ಮ ತಾತಕ್ಕ ಪರ್ಚೇಸ್ ಮಾಡಿದ್ರೆ, ಅವ್ರ ಮುತ್ತಾತವ್ರು ಪರ್ಚೇಸ್ ಮಾಡಿದ್ರೆ ನಾನು ರಸೀದಿ ಎಲ್ಲಿಂದ ಇಟ್ಕೊಂಡಿರಲಿ ಅಂತ ಹೇಳಿ ಒಂದು ಸ್ಪಷ್ಟವಾಗಿ ಹೇಳಬೇಕು. ಈ ಒಂದು ಗೋಲ್ಡ್ ಮೇಲೆ ಒಂದು ಅವರ ಕಣ್ಣು ಬಿದ್ದಿದ್ರು ಸಣ್ಣ ಜನಗಳು ರಸೀದಿ ಬಗ್ಗೆ ನಂತರ ಮಾತಾಡೋಣ. ನಾನು ಇನ್ನಷ್ಟು ನಿಮ್ ಜೊತೆಗೆ ಚರ್ಚೆ ಮಾಡ್ತೀನಿ. ಆಚಾರ್ಯರೇ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ರುದ್ರಮೂರ್ತಿ ಇದ್ದಾರೆ, ಹೂಡಿಕೆ ತಜ್ಞರು, ಏನ್ ಹೇಳ್ತಾರೆ ಕಾರಣ. ರುದ್ರಮೂರ್ತಿಗಳೇ, ನಾವು ಮಾತಾಡ್ತಾ ಇದ್ವಿ ನೋಡಿ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಣಕಿದ್ರು ಕೂಡ ಓಕೆ, ನಮ್ಮ ಹೆಣ್ಮಕ್ಳು ಸಹಿಸ್ಕೊತಾರೆ. ಆದರೆ ಈ ಚಿನ್ನದ ವಿಚಾರಕ್ಕೆ, ಬಂಗಾರದ ವಿಚಾರಕ್ಕೆ ಬಂದ್ರೆ ಅಲ್ರಿ, ಈ ಏನೇ ಮನೆಯಲ್ಲಿ ಕಷ್ಟ ನಷ್ಟಗಳು ಬಂದಂಥ ಸಂದರ್ಭದಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಸಹಿಸ್ಕೊತಾರೆ. ಗಂಡ ಏನಾದರೂ ಒಡವೆಗಳನ್ನು ಅಡವಿಡ್ತಾನೆ ಅಂತಂತಂದರೆ ಗಂಡನನ್ನು ಬಹಳ ನಿಕೃಷ್ಟ ಕಣ್ಣಿಂದ ನೋಡ್ಬಿಡ್ತಾರೆ. ಛೇ ಏನಪ್ಪ ಈ ಮನುಷ್ಯ ಅಂತ ಹೇಳಿ ಅಂತ. ಹೀಗಾಗಿ ನಾನು ಹೇಳ್ತಾ ಇದ್ದೆ, ಅವಿನಾಭಾವ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೆ. ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ ನಾನು. ಸೊ ಇನ್ನು ಈ ರಸೀದಿ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ರಸೀದಿಗಳನ್ನು ಎಲ್ಲಿಂದ ತರ್ತೀರಿ? ಯಾಕಂದರೆ ನಮ್ಮ ಹೆಣ್ಮಕ್ಳುಗಳು ಈ ಗಂಡ ದುಡಿದು ಬಂದು ಕೊಡ್ತಾನಲ್ಲ, ಅದರಲ್ಲೇ ದುಡ್ಡನ್ನು ಒಂದಷ್ಟನ್ನು ಭಾಗ ಇಟ್ಕೊಂಡು ಅದನ್ನು ಪಕ್ಕದ ಮನೆಯವ್ರು ಕೊಟ್ಟರು ಅಂತ ಹೇಳಿ ಸಾಲ ಸೋಲ ಮಾಡಿದೆ ಅಂತ ಹೇಳಿ ಅದನ್ನು ಗಂಡನಿಗೆ ಸಾಲದ ರೂಪದಲ್ಲಿ ವಾಪಸ್ ಕೊಟ್ಟು ಗಂಡನಿಗೆ ಬಡ್ಡಿ ಹಾಕಿ ಆ ದುಡ್ಡಲ್ಲಿ ಒಂದಿಷ್ಟು ಚಿನ್ನ ತಗೊಂಡು ಇಟ್ಕೊಂಡಿರ್ತಾರೆ. ಅಷ್ಟು ಬುದ್ಧಿವಂತರು ನಮ್ಮ ಹೆಣ್ಮಕ್ಳು. ಇನ್ನು ಇಂಥದ್ರಲ್ಲಿ ಅಷ್ಟು ಸುಲಭವಾಗಿ ಬಿಲ್ ಕೊಡ್ತಾರಾ? ಅಂದರೆ ಸಣ್ಣ ಪುಟ್ಟದಕ್ಕೇನೆ ರಸೀದಿ ಇಲ್ಲ ಅಂತಂತಂದರೆ ಇನ್ನು ತಲತಲಾಂತರದಿಂದ ಬಂದಿರುವಂಥ ಗೋಲ್ಡ್ ಇದೆಯಲ್ಲ, ಅದಕ್ಕೆ ಎಲ್ಲಿಂದ ತರ್ತೀರಿ ನೀವು ರಸೀದಿನ? ಪೂರ್ವಜರು ಸಂಬಂಧಿಕರಿಂದ ಬಂದಂಥ ಚಿನ್ನಕ್ಕೂ ಕೂಡ ರಸೀದಿ ಕೊಡಬೇಕಾ? ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಸಂಬಂಧಿಕರಿಂದ ಸಿಕ್ಕ ಚಿನ್ನದ ಗತಿ ಏನು? ಹಾಗಾದರೆ ಈಗ ಏನೋ ಒಂದು ಸುದ್ದಿ ಬರುತ್ತಪ್ಪ, ಇವ್ರ ಮೇಲೆ ಸಿಕ್ಕಾಪಟ್ಟೆ ದಂಡಿಯಾಗಿ ಚಿನ್ನ ಇದೆ ಅಂತ. ಆಯಿತು, ಸಪೋಸ್ ರೇಡೇ ಆಯಿತು ಅಂದ್ಕೊಳ್ಳಿ, ಅಲ್ಲಿ ವಿಪರೀತ ಚಿನ್ನ ಸಿಗುತ್ತೆ.
ಚಿನ್ನ ಸಿಕ್ಕಂಥ ಸಂದರ್ಭದಲ್ಲಿ ಅಂದರೆ ಈ ಸರ್ಕಾರದ ನಿಯಮಗಳೇನಿರುತ್ತಲ್ಲ ಆ ನಿಯಮಕ್ಕೂ ಮೀರಿ ಚಿನ್ನ ಇರುತ್ತೆ, ಅದನ್ನು ಅಕ್ರಮ ಸಂಪಾದನೆ ಅಂತ ಘೋಷಣೆ ಮಾಡ್ಬಿಡೋದ ಹಾಗಾದರೆ? ಅಥವಾ ಏನಾದರೂ ದಾಖಲೆಗಳು ಕೊಡಬೇಕಲ್ಲ ಎಲ್ಲಿಂದ ಬಂತು ಅಂತ. ಪೂರ್ವಜರಂತೂ ನಮ್ಮನ್ನು ಬಿಟ್ಟು ಹೋಗಿರ್ತಾರೆ, ಅವ್ರನ್ನ ನೆನೆಸ್ಕೊಂಬಂತಂತೂ ಅವ್ರು ಹೇಳೋಕ್ಕಾಗಲ್ಲ ಇಲ್ಲ ನಾನು ಮಾಡಿಸ್ಕೊಟ್ಟಿದ್ದೆ ಅಂತೇಳಿ ಅಂತ. ಯಾಕಂದರೆ ಆಮೇಲೆ ಹಳೆ ಚಿನ್ನವನ್ನೇ ತೊಡೋಕ್ಕೂ ಕೂಡ ಆಗಲ್ಲ, ಯಾಕಂದರೆ ಈ ಆ್ಯಂಟಿಕ್ ತೊಡುವಂಥವ್ರು 2 ಜನ ಇದ್ದಾರೆ. ಹಾಗಾಗಿ ಚಿನ್ನವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದು ರೂಪಾಂತರ ಆಗಿರುತ್ತೆ, ಒಡವೆಗಳಾಗಿ ಪರಿವರ್ತನೆ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವು ರಸೀದಿ ಎಲ್ಲಿಂದ ತರಬೇಕು? ಹಾಗಾದರೆ ನೀವು ಪೂರ್ವಜರಿಂದ ಬಂದಂಥ ಚಿನ್ನ ಅಂತಂದರೆ ಅದಕ್ಕೆ ಟ್ಯಾಕ್ಸ್ ಹಾಕಂಗಿಲ್ಲ. ಆದರೆ ಟ್ಯಾಕ್ಸ್ ಹಾಕಬಾರ್ದು ಅನ್ನೋದಾದರೆ ನೀವೇನಾದರೂ ಒಂದು ಆಧಾರ ಕೊಡಬೇಕು. ಎಲ್ಲಿಂದ ತರಬೇಕಾಗಾದರೆ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಇದು ಪೂರ್ವಜರು ಸಂಬಂಧಿಕರು ಯಾರಾದರೂ ಪ್ರೆಸೆಂಟೇಷನ್ ಕೊಟ್ಟಿರ್ತಾರಪ್ಪ, ಏನಾದರೂ ಮದುವೆ ಮುಂಜಿಗಳು ನಮ್ಮಲ್ಲೇನೋ ಕಡಿಮೆನಾ, ನಮ್ಮಲ್ಲಿ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಯಿತು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಣುಮಕ್ಳುಗಳಿಗೆ ಏನಾದರೂ ಕೊಡುವಂಥ ಒಂದು ಪದ್ಧತಿ ಇದೆ. ಸಂಕ್ರಾಂತಿ ಸಂದರ್ಭದಲ್ಲಿ ಬೆನ್ನು ತೊಳೆದು ಸೋದರ ಸೋದರಿ ಪರಸ್ಪರ ಏನು ಅಂತಂದರೆ ಈ ಚಿನ್ನವನ್ನು ಅಥವಾ ಉಡುಗೆ ತೊಡುಗೆಗಳನ್ನು ವಿನಿಮಯ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಅವ್ರು ಇವ್ರಿಗೆ ಕೊಡಿಸ್ತಾರೆ, ಇವ್ರು ಅವ್ರಿಗೆ ಕೊಡಿಸ್ತಾರೆ. ಅಂದರೆ ಈ ರೀತಿ ಒಂದು ಅವಿನಾಭಾವ ಸಂಬಂಧ. ರಾಖಿ ಹಬ್ಬ ಬರುತ್ತೆ, ಆ ಸಂದರ್ಭದಲ್ಲಿ ಏನು ಅಂತಂದರೆ ಹೆಣ್ಣು ಮಕ್ಕಳುಗಳು ಅಣ್ಣಂದ್ರಿಗೆ ಕೊಡ್ತಾರೆ. ಈ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅಣ್ಣಂದರು ತಂಗಿಂದ್ರಿಗೆ ಕೊಡ್ತಾರೆ. ಆಮೇಲೆ ಮನೆಯಲ್ಲಿ ಇನ್ನೊಂದು ಸಂಪ್ರದಾಯ ಬಂದುಬಿಟ್ಟಿರುತ್ತೆ. ನಮ್ಮ ಮನೆಗಳಲ್ಲಿ ನಮ್ಮಲ್ಲಿ ಯಾರದೇ ಮದುವೆ ಆಯಿತು ಅಂತ ತಿಳ್ಕೊಳ್ಳಿ, ಮದುವೆ ಆದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಂಥ ಸಂದರ್ಭದಲ್ಲಿ ಗೃಹ ಪ್ರವೇಶಗಳಾದಂಥ ಸಂದರ್ಭದಲ್ಲಿ ನೀನು ಎಷ್ಟು ಸಾಲ ಮಾಡಿ ಅಂತ ಕೇಳಲ್ಲ. ಅಲ್ಲಿರುವಂಥ ಅಕ್ಕ ತಂಗಿಗಳಿಗೆ ಒಂದಷ್ಟು ಸಮಾಧಾನ ಪಡಿಸಲೇಬೇಕು. ಆ ರೀತಿ ಒಂದು ಮನೋಭಾವನೆ ಮೊದಲಿಂದ ಬಂದಿದೆ, ಒಂಥರ ಅವಿನಾಭಾವ ಸಂಬಂಧ ಇದು. ಇದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ನಾವು. ಇಂಥದಕ್ಕೆಲ್ಲ ನೀವು ಬಿಲ್ ಕೊಡಿ ಅಂದ್ಬಿಟ್ರೆ, ಇಂಥದಕ್ಕೆಲ್ಲ ನೀವು ರಸೀದಿ ಹರ್ಕೊಂಬನ್ನಿ ಅಂತಂತಂದರೆ ಎಲ್ಲಿಗೆ ಹೋಗಿ ರಸೀದಿ ಹರ್ಕೊಂಬರ್ಬೇಕು ಪಾಪೆಯವರು? ಇವೆಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ರುದ್ರಮೂರ್ತಿ ಹೂಡಿಕೆ ತಜ್ಞರು ನಮ್ಮ ಜೊತೆಗಿದ್ದಾರೆ. ರುದ್ರಮೂರ್ತಿಗಳೇ, ನಾವು ಆರಂಭದಲ್ಲಿ ನಾನು ಮಾತಾಡಿದೆ ಏನು ಅಂತಂದರೆ ಈ ಚಿನ್ನಕ್ಕೂ ನಮಗೂ ಒಂದು ಲೆಕ್ಕದಲ್ಲಿ ಅವಿನಾಭಾವ ಸಂಬಂಧ ಭಾರತೀಯರಿಗೆ. ಹೀಗಾಗೇ ಬೇರೆ ಬೇರೆ ಕಥೆಗಳಿದೆ. ಅದನ್ನು ಚರ್ಚೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಬಹುಶಃ ಏನು ಅಂತಂದರೆ 2-3 ಗಂಟೆ ಚರ್ಚೆ ಮಾಡ್ಬೋದು. ಅಂದರೆ ನಮ್ಮಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಚಿನ್ನವನ್ನು ನಾವು ಹೆಂಗೆ ಸಂಗ್ರಹಿಸಿದ್ವಿ, ಏನು ಎತ್ತ, ಆ ಚಿನ್ನವನ್ನೇ ಉತ್ಪಾದಿಸುವಂಥ ಏನಾದರೂ ವಿದ್ಯೆ, ನಮಗೆ ರಸವಿದ್ಯೆ ಅಂತ ಕರೀತಾರೆ, ಅದೇನಾದರೂ ನಮ್ಗೆ ಗೊತ್ತಿತ್ತಾ? ಈ ರೀತಿ ಹಲವಾರು ಪ್ರಶ್ನೆಗಳಿದೆ. ಈಗಲೂ ಕೂಡ ನೀವು ಯಾವುದೇ ದೇವರು ದಿಂಡ್ರುಗಳಿಗೆ ಹೋಗಿ ಅಲ್ಲಿ ಚಿನ್ನಕ್ಕೇನು ಕೊರತೆ ಇಲ್ಲ. ಯಾಕಂದರೆ ಮೊನ್ನೆ ತಾನೇ ನೋಡಿದ್ವಿ ಈ ಕೇರಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತು ಅನ್ನುವಂಥದ್ದು. ಯಾಕಂದರೆ ಅಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಚಿನ್ನ ಎಲ್ಲಿ ಬಂದಿರ್ಲಿಕ್ಕೆ ಸಾಧ್ಯ? ನಿಗೂಢದ ಮೇಲೆ ನಿಗೂಢ ಇದೆ ಈ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ರಹಸ್ಯಗಳ ಮೇಲೆ ರಹಸ್ಯಗಳಿದೆ. ಇಂಥ ಸಂದರ್ಭದಲ್ಲಿ ಯಾರೋ ತಲತಲಾಂತರದಿಂದ ಬಂದಿರುವಂಥ ಚಿನ್ನ ಆಗಿರ್ಬೋದು, ಅಥವಾ ಗಂಡ ಪ್ರೀತಿಯಿಂದ ಹೆಂಡತಿ ಮಾಡಿಸ್ಕೊಟ್ಟಿರುವಂಥದ್ದು, ಅಣ್ಣ ತಂಗಿಗೆ ಮಾಡಿಸ್ಕೊಟ್ಟಿರುವಂಥ ಚಿನ್ನ, ಈ ಮನೆಯವರು ತವರು ಮನೆಯವರು ಕೊಟ್ಟಿದ್ದು, ಗಂಡ ಮನೆಯವರು ಕೊಟ್ಟಿದ್ದು, ಈ ರೀತಿ ಚಿನ್ನಕ್ಕೆಲ್ಲ ಸಂಚಕಾರ ಬೀಳುತ್ತಾ ಅನ್ನುವಂಥ ಭಯ ಆತಂಕ ಹೆಣ್ಮಕ್ಳನ್ನ ಕಾಡ್ತಾ ಇದೆ ಸರ್. ರಂಗನಾಥ್ ಸರ್ ಅವರೇ, ಮೊದಲನೇದಾಗಿ ಚಿನ್ನದಂತ TV9 ವೀಕ್ಷಕರಿಗೆ ಚಿನ್ನದಂತ TV9 ಕಾರ್ಯಕ್ರಮದ ಮುಖಾಂತರ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ನಮ್ಮ ಹೆಣ್ಮಕ್ಳು ಯಾವ ಸ್ವೀಕರಿಸ್ತಾರೆ ಅಂತಂದ್ರೆ, ರುದ್ರಮೂರ್ತಿಗಳೇ ನೀವು ಹೇಳಿದಂತ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ನಮ್ಮ ಹೆಣ್ಮಕ್ಳು ಯಾವ ಸ್ವೀಕರಿಸ್ತಾರೆ ಅಂತಂದ್ರೆ, ನಾವು ಇಟ್ಕೊಂಡಿರುವಂತ ಚಿನ್ನಕ್ಕೆ ಯಾವುದು ತೊಂದರೆ ಇಲ್ಲ ಅಂದಾಗ ಮಾತ್ರ ನಿಮ್ಮ 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 ವಿಶಸ್ಸನ್ನು ಸ್ವೀಕಾರ ಮಾಡ್ತಾರೆ, ಇಲ್ಲಾಂದ್ರೆ ಸ್ವೀಕಾರ ಮಾಡಲ್ಲ ಅವರು. ಹಂಗಿದೆ ಕತೆ. ರಂಗನಾಥ್ ಸರ್ ಅವರೇ, ಅದಕ್ಕೂ ಕೂಡ ಸ್ಪಷ್ಟನೆ ಚಿನ್ನದಂತಹ TV9 ಕಾರ್ಯಕ್ರಮದ ಮುಖಾಂತರನೇ ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅವರು ಕೂಡ ಚಾನೆಲ್ ಮುಂದೆ ಕುತ್ಕೊಂಡು ನೋಡ್ತಿರ್ತಾರೆ. ಆ ಸ್ಪಷ್ಟನೆಯನ್ನ ಕೊಡ್ತೀನಿ. ಮೊದಲನೇದಾಗಿ ಈ ಗೋಲ್ಡ್ ಅಮ್ನಿಸ್ಟಿ ಸ್ಕೀಮ್ ಅಥವಾ ಚಿನ್ನದ ಕ್ಷಮಾದಾನ ಅಂತ ಏನ್ ಸ್ಕೀಮ್ ತರಬಹುದು ಅಂತ ಇದೆ, ಇದು ಇನ್ನ ಬಂದಿಲ್ಲ, ಬರುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಬಂದರೂ ಕೂಡ ಯಾರ ಬಳಿ ಬಿಲ್ಗಳ ಮುಖಾಂತರ ಟ್ಯಾಕ್ಸ್ ಕಟ್ಟಿದ ದುಡ್ಡಿನ ಮುಖಾಂತರ ಕೊಂಡ್ಕೊಂಡಿರೋ ಚಿನ್ನ ಇತ್ತು ಅಂದ್ರೆ ಯಾರೂ ಕೂಡ ಫಸ್ಟ್ ಗಾಬರಿ ಆಗಬೇಡಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮಿಡಲ್ ಕ್ಲಾಸ್ ಜನ, ಲೋಯರ್ ಮಿಡಲ್ ಕ್ಲಾಸ್ ಜನ, ರೈತರು ಹಾಗೂ ಈ ನಾನೇನ್ ಕರಿತೀನಿ ಸಾಮಾನ್ಯ ಜನಕ್ಕೆ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟನೆ ಕ್ಲಿಯರ್ ಆಗಿ ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಈ ಗೋಲ್ಡ್ ಅಮ್ನಿಸ್ಟಿ ಸ್ಕೀಮ್ ಅಥವಾ ಚಿನ್ನದ ಕ್ಷಮಾದಾನ ಅಂತ ನಾವೇನ್ ಕರಿತೀವಿ, ಈ ಸ್ಕೀಮ್ ಬಂದರೂ ಕೂಡ ಬೈ ಚಾನ್ಸು ಅನ್ಲೆಸ್ ನೀವು KG ಗಟ್ಲೆ ಟನ್ ಗಟ್ಲೆ ಬಂಗಾರ ಮನೇಲಿ ಇಡ್ಕೊಂಡಿದ್ರೆ ಗಾಬರಿ ಆಗ್ಬೇಕೇ ಹೊರತು, ಏನೋ ನಮ್ಮ ಹತ್ರ ಒಂದು 100 ಗ್ರಾಮ್ ಚಿನ್ನ ಇದೆ, 200 ಗ್ರಾಮ್ ಚಿನ್ನ ಇದೆ, 500 ಗ್ರಾಮ್ ಚಿನ್ನ ಇದೆ, ಸರ್ ಒಂದು ಕೆಲಸ ಮಾಡಿಬಿಡಿ ಸರ್, ಎಷ್ಟು KG ವರೆಗೂ ಚಿನ್ನ ಇಡ್ಕೋಬಹುದು ಹೇಳಿ ಅಂತ ತಾವು ಕೇಳೋದಾದ್ರೆ, ನೋಡಿ ನಾನು ಈಗ ತಾನೇ ಲೆಕ್ಕ ಹಾಕಿದೆ, ಒಂದು ಮನೇಲಿ ಮಿನಿಮಮ್ ಅಂದ್ರೆ ತಂದೆ ತಾಯಿ ಹಾಗೂ 2 ಮಕ್ಕಳು ಹಾಗೂ ಅಜ್ಜ ಮತ್ತೆ ತಾತ ಇಷ್ಟು ಜನ ಇತ್ತು ಅಂದ್ರೆ ಹತ್ತತ್ರ 2 kg ಚಿನ್ನ ನೀವು ಇಡ್ಕೋಬಹುದು. ಹೇಗೆ ಅಂತ ಕೇಳೋದಾದ್ರೆ ಏನ್ ಹೇಳುತ್ತೆ ರೂಲ್ಸ್ ಕ್ಲಿಯರ್ ಆಗಿ ಅಂದ್ರೆ, ಹೆಣ್ಣು ಮಕ್ಕಳಿಗೆ ಚಿನ್ನ ಮದುವೆ ಆಗಿತ್ತು ಅಂದ್ರೆ 500 ಗ್ರಾಮ್ ವರೆಗೂ ಇಡ್ಕೋಬಹುದು ಅಂತ ಹೇಳುತ್ತೆ. ಅದೇ ರೀತಿ
ಯಾರ್ಯಾರು ಮದುವೆ ಆಗದಂತಹ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ 250 ಗ್ರಾಮ್ ಚಿನ್ನ ಇಡ್ಕೋಬಹುದು. ಗಂಡಸರು ಮದುವೆ ಆಗಿರ್ಲಿ ಬಿಡ್ಲಿ ನೀವು ಚಿನ್ನ ಹಾಕೋಬೇಡಿ ಅನ್ನೋದಕ್ಕೆ 100 ಗ್ರಾಮ್ ಚಿನ್ನ ಮಾಡ್ತಾ ಇದ್ದಾರೆ. ಸೊ ಹೆಣ್ಣು ಮಕ್ಕಳು ಮದುವೆ ಆಗಿದ್ರೆ 500 ಗ್ರಾಮು, ಹೆಣ್ಣು ಮಕ್ಕಳು ಮದುವೆ ಆಗದೆ ಹೋದ್ರೆ 250 ಗ್ರಾಮು, ಹಾಗೂ ಬೇರೆ ಎಲ್ಲರಿಗೂ ಕೂಡ 100 ಗ್ರಾಮ್ ಇಡ್ಕೋಬಹುದು. ಈಗ ತಾನೇ ನಾನು ಹೇಳ್ತಾ ಇದ್ದೆ, ಒಂದು ಮನೆಯಲ್ಲಿ ಅಜ್ಜಿ, ನಮ್ಮ ತಾಯಿ, ನನ್ನ ಹೆಂಡತಿ, 3 ಜನ ನನ್ನ ಹೆಣ್ಣು ಮಕ್ಕಳು ಮದುವೆ ಆಗಿರ್ತಾರೆ. ಅಜ್ಜಿ, ತಾಯಿ, ಹೆಂಡತಿ ಅಂತ ನೋಡಿದ್ರೆ 1.5 kg ಚಿನ್ನ ಮುಗಿದೋಯ್ತು ಅವ್ರಿಗೇನೆ, 500 ಗ್ರಾಮ್ ಒಬ್ಬರಿಗೆ ಅಂದ್ರೆ. ಅದಾದ ನಂತರ ನಮ್ಮ ತಾತ, ನಮ್ಮ ತಂದೆ ಮತ್ತೆ ನಾನು, ನೀವು 100 ಗ್ರಾಮ್ ಲೆಕ್ಕ ಹಾಕಿದ್ರು 300 ಗ್ರಾಮ್ ಮುಗಿದೋಯ್ತು, 1800 ಗ್ರಾಮ್ ಆಯ್ತು. ಅದಾದ ನಂತರ ಒಂದು ಮಗ ಇದ್ದಾನೆ ಹಾಗೂ ಒಂದು ಮಗಳಿದ್ದಾಳೆ ಅಂದ್ರೆ ಮಗಳಿಗೆ 250 ಗ್ರಾಮು, ಮಗನಿಗೆ 100 ಗ್ರಾಮ್, 350 ಗ್ರಾಮ್ ಆಯ್ತು. 1800 ಪ್ಲಸ್ 350 ಅಂದ್ರೆ 2150 ಗ್ರಾಮ್ ಆಯ್ತು. ಇದು ನೀವು ನಿಮ್ಮ ಹತ್ರ ಬಿಲ್ ಇಲ್ಲ, ನೀವು ಟ್ಯಾಕ್ಸ್ ಕಟ್ಟಿಲ್ಲ, ಈ ತರ ಏನಾನ ಚಿನ್ನಕ್ಕೆ 2150 ಗ್ರಾಮ್ ಅಂದ್ರೆ 2 kg ಲೆಕ್ಕ ಕೊಟ್ಟಿದ್ದೀನಿ. ಬೈ ಚಾನ್ಸ್ ಇದ್ರ ಮೇಲ್ ಚಿನ್ನ ಇತ್ತು ಅಂದ್ರೆ ಫಸ್ಟ್ ಇವಾಗ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಈ ಕಾರ್ಯಕ್ರಮವನ್ನ ಇನ್ನೊಂದು 1 ಗಂಟೆ 2 ಗಂಟೆ ನೋಡಿದ್ರೆ ನಾನು ಯಾವ ರೀತಿ ನೀವು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ, ನಿಮಗೆ ರೈಡ್ ಆದ್ರೆ ಏನ್ ಮಾಡ್ಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ಹೇಳ್ತೀನಿ. ದಯವಿಟ್ಟು ವರಮಹಾಲಕ್ಷ್ಮಿ ಹಬ್ಬವನ್ನ ಖುಷಿಯಾಗಿ ಆಚರಿಸ್ರಿ. ಹಾಗೂ ಈ ಕಾರ್ಯಕ್ರಮದ ಮುಖಾಂತರನು ಹೇಳ್ತಾ ಇದ್ದೀನಿ, ಟನ್ ಗಟ್ಲೆ ನೀವೇನ ಚಿನ್ನವನ್ನ ಎಲ್ಲೋ ಬೇರೆ ಕಡೆಯಿಂದ ಬ್ಲಾಕ್ ಮನಿನ ಕನ್ವರ್ಟ್ ಮಾಡಿಕೊಂಡು, ಅದು ಬಿಸಿನೆಸ್ ಮ್ಯಾಗ್ನೆಟ್ ಗಳಾಗಿರ್ಬೋದು, ಯಾರೇ ವ್ಯಕ್ತಿಗಳಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಅನ್ನ ನೀವು ಉಳಿಸೋದಕ್ಕೋಸ್ಕರನೋ ಇಲ್ಲ ಎವೇಷನ್, ಟ್ಯಾಕ್ಸ್ ಎವೇಷನ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ಟದೇ ಇದ್ರೆ ಅಂತವ್ರಿಗೆ ತೊಂದರೆ ಆಗುತ್ತೆ. ಸಾಮಾನ್ಯ ಜನ ಕಾರ್ಯಕ್ರಮ ಆಗಲ್ಲ. ಓಕೆ ಓಕೆ, ಇದ್ರ ಬಗ್ಗೆ ನಾನು ಇನ್ನಷ್ಟು ಮಾತಾಡ್ತೀನಿ. ಆಗಲೇ ಗುರುರಾಜ್ ಆಚಾರ್ಯ ಅವ್ರ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆಗಿತ್ತು. ಈಗ ನಿಮ್ಮ ಮಾತು ಕೇಳಿ ಇನ್ನೊಂದು ಸ್ವಲ್ಪ ಸಮಾಧಾನ ಆಗಿದೆ. ಲೋಹಿತ್ ಅವ್ರು ಏನು ಹೇಳಿದ್ರೆ ಕೇಳೋಣ. ಅದಕ್ಕಿಂತ ಮೊದಲು ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ನಿಮ್ಮ ಡೌಟ್ಸ್ಗಳಿದೆ ಇದೆಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂಥ ಕೆಲಸ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅದನ್ನೇ ಮಾತಾಡ್ತಾ ಇದೀವಿ. ಬನ್ನಿ, ಇಲ್ಲಿ ತನಕ ಗುರುರಾಜ್ ಆಚಾರ್ಯ ಮಾತಾಡಿದ್ದಾರೆ, ರುದ್ರಮೂರ್ತಿ ಮಾತಾಡಿದ್ದಾರೆ. ಲೋಹಿತ್, ತಮ್ಮ ಸರದಿ ಏನಂತೀರಿ ಇದ್ರ ಬಗ್ಗೆ? ಏನಿಲ್ಲ, ಇದು ವೆಲ್ಕಮ್ಮು. ಬಟ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂತ ಪ್ರಪೋಸ್ ಮಾಡಿದ್ದು 2015 ಅದು ಅಷ್ಟಾಗಿ ಕ್ಲಿಕ್ ಆಗಲಿಲ್ಲ. ಯಾಕಂದರೆ ಗೌರ್ಮೆಂಟ್ ಹೇಳಿದ್ದು ನಿಮ್ಮಲ್ಲಿರೋ ಗೋಲ್ಡನ್ನ ಬಿಸ್ಕೆಟ್ ಮೂಲಕ ಕನ್ವರ್ಟ್ ಮಾಡಿಕೊಂಡು ಡೆಪಾಸಿಟ್ ಮಾಡಬೇಕು ಅಂತ. ಯಾರೇ ಅವರ ಆ್ಯನ್ಸೆಸ್ಟ್ರಲ್ ಗೋಲ್ಡ್ ಇರ್ಬೋದು ಅಥವಾ ಪರ್ಚೇಸ್ ಮಾಡಿರೋ ಗೋಲ್ಡ್ ಇರ್ಬೋದು, ನಾವು ಯೂಸ್ ಮಾಡ್ತಾ ಇಲ್ಲ ಅನ್ನೋದ್ ಕಾರಣಕ್ಕೆ ನಾವು ಯಾಕೆ ಕರಗಿಸ್ಬೇಕು ಅನ್ನೋ ಭಾವನೆಗಳಿರುತ್ತೆ. ಅದಕ್ಕೆ ಅದು ಅಷ್ಟಾಗಿ ಕ್ಲಿಕ್ ಆಗಿಲ್ಲ. ಆದರೆ CBDT ಇನ್ಸ್ಟ್ರಕ್ಷನ್ 1916 ಅಂದರೆ 1994ರಲ್ಲೇ ಈ ಲಿಮಿಟೇಷನ್ಸ್ ಏನಿದೆ 500 ಗ್ರಾಮು, 250 ಗ್ರಾಮು, 100 ಗ್ರಾಮು ರೆಸ್ಪೆಕ್ಟಿವ್ಲಿ, ಅದು ಆಲ್ರೆಡಿ ಬಂದ್ ಆಗಿದೆ. ಈಗ ಪ್ರಪೋಸ್ಡ್ ಲಾ ಏನಿದೆ ಅಂತ ಇನ್ನೂ ಫೈನ್ ಪ್ರಿಂಟ್ ಯಾರಿಗೂ ಗೊತ್ತಿಲ್ಲ. ಬಟ್ ನನ್ನ ಅನಿಸಿಕೆಯಲ್ಲಿ ಏನು ಬರ್ಬೋದು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಇದ್ರೆ ಡಿಕ್ಲೇರ್ ಮಾಡ್ಕೊಳ್ಳಿ ಅಂತ ಬರ್ಬೋದು. ಎಕ್ಸೆಸ್ ಡಿಕ್ಲೇರ್ ಮಾಡೋರು ಏನಾಗುತ್ತೆ, ಡೆಫಿನೆಟ್ಲಿ ಸೆಕ್ಷನ್ 115BBE ಅಂತ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಪೋಸ್ ಮಾಡಿರೋದು 85% ಟ್ಯಾಕ್ಸ್ ಹಾಕಬೇಕು ಅಂತ. ಅಂದರೆ 60% ಟ್ಯಾಕ್ಸು, 25% ಸರ್ಚಾರ್ಜು ಪ್ಲಸ್ 10% ಪೆನಾಲ್ಟಿ ಬೀಳುತ್ತೆ. ಇದು ಎಕ್ಸೆಸ್ ಇರೋರಿಗೆ. ಲಿಮಿಟೇಷನಲ್ಲಿ ಇರೋರಿಗೆ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋದು ಬೇಡ. ನಿನ್ನೆ ನಿಮ್ಮ ಪ್ರೋಗ್ರಾಮಲ್ಲಿ ಫೋನ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಿದೆ ಇದನ್ನು. ತಕ್ಷಣವೇ ಒನ್ ಆಫ್ ಮೈ ಕ್ಲೈಂಟು ಕಾಲ್ ಮಾಡಿ, ಸರ್ ಈಗ ಒಂದು ಫ್ಯಾಮಿಲಿಯಲ್ಲಿ ಇಷ್ಟಿಷ್ಟು ಲಿಮಿಟೇಷನ್ ಅಂತ ಹೇಳ್ತಿದ್ದೀರಾ, ಈಗ ನಮ್ಮ ವೈಫ್ ಹೆಸರಲ್ಲೇ ಗೋಲ್ಡ್ ಪರ್ಚೇಸ್ ಮಾಡಿದೆ, ಅಥವಾ ನಮ್ಮ ತಾಯಿ ಹೆಸರಲ್ಲೇ ಗೋಲ್ಡ್ ಪರ್ಚೇಸ್ ಮಾಡಿದೆ, ಅಥವಾ ನಮ್ಮ ಅಜ್ಜಿ ಹೆಸರಲ್ಲೇ ಗೋಲ್ಡ್ ಪರ್ಚೇಸ್ ಮಾಡಿದೆ, ಬಿಲ್ಲೆಲ್ಲ ತಾಯಿ ಹೆಸರಲ್ಲೇ ಇದೆ, ಅವಾಗ ಏನಾಗುತ್ತೆ, ಲಿಮಿಟೇಷನ್ನು 500 ಗ್ರಾಮ್ಗಿಂತ ಜಾಸ್ತಿ ಅವ್ರ ಹೆಸರಲ್ಲಿದ್ದರೆ ಏನಾಗುತ್ತೆ? ಹಂಗೆ ಲೆಕ್ಕ ಬರೋದಿಲ್ಲ. ಒಂದು ಫ್ಯಾಮಿಲಿ ಅಂತ ತಗೊಂಡಾಗ ಟೋಟಲ್ ಫ್ಯಾಮಿಲಿದು ಇಷ್ಟು ಗ್ರಾಮ್ಸ್ ಅಂತ ಲೆಕ್ಕ ತಗೊಂಡು, ಅದು ಬಿಲ್ ಇರ್ಲಿ, ಯಾರ ಹೆಸರು ಇರ್ಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಒಂದು ಪಕ್ಷ ಬಿಲ್ ಇರ್ಲಿಲ್ಲ ಅಂದ್ರೆ ಅದೇ ಅಪ್ ಟು ವಾಟ್ ಎವರ್ ದ ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್. ಇವಾಗ ಅವ್ರು ಎಕ್ಸಾಂಪಲ್ ಹೇಳಿದ್ರು, ಅಷ್ಟವರೆಗೂ ನಾವೇನು ಎಕ್ಸ್ಪ್ಲನೇಷನ್ ಕೊಡೋದು ಬೇಕಾಗಿಲ್ಲ. ಅದೇ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಹೇಳಿರೋದು. ಪ್ಲಸ್ CBDT ಅವರು 1 ಡಿಸೆಂಬರ್ 2019 ಪ್ರೆಸ್ ರಿಲೀಸ್ ಮಾಡಿದಾಗೂ ಇದನ್ನೇ ಹೇಳಿರೋದು. ಏನಂತ, ನೀವು ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಬಟ್ ಇಲ್ಲಿ ಏನು ಸಮಾಚಾರ ಅಂತ ಹೇಳಿದ್ರೆ, ಈ ಆಮ್ನೆಸ್ಟಿ ಸ್ಕೀಮ್ ಬಂದೆ ಎಕ್ಸೆಸ್ ಗೋಲ್ಡ್ ಇರೋರಿಗೆ ಡೆಫಿನೆಟ್ಲಿ ಏಟ್ ಬೀಳುತ್ತೆ. ಮಿಡಲ್ ಕ್ಲಾಸ್ ಅವರು ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸಾಧಾರಣವಾಗಿ ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಅರ್ಧ kg ಅದ 1 kg ಗೋಲ್ಡ್ ಅಂತ ಹೇಳಿದ್ರೆ ಇವತ್ತಿನ ವ್ಯಾಲ್ಯೂಯೇಷನ್ ಪ್ರಕಾರ 50 ಲಕ್ಷ ಮಿನಿಮಮ್. ಅದು ಯಾವಾಗಲೂ ತೊಗೊಂಡಿದ್ರೆ 25-30 ಲಕ್ಷಕ್ಕೆ ತೊಗೊಂಡಿರ್ತಾರೆ. ಅದು ಒಂದೇ ಸತಿ ತೊಗೊಂಡಿರೋಂಥ ಕ್ರಿಯೆ ಆಗಿರೋದಿಲ್ಲ. ಒಂದೊಂದು ಗ್ರಾಮ್ ಸೇವಿಂಗ್ಸ್ ತೊಗೊಂಡಿರ್ಬೋದು, ಅಥವಾ ಗೋಲ್ಡ್ ಡೆಪಾಸಿಟ್ ಸ್ಕೀಮ್ಸಲ್ಲಿ ಇನ್ವೆಸ್ಟ್ ಮಾಡಿ ತೊಗೊಂಡಿರ್ಬೋದು.
ಅಥವಾ ಇನ್ಸ್ಟಾಲ್ಮೆಂಟ್ಸ್ ಮೆಕ್ಯಾನಿಸಮ್, ಅಂದ್ರೆ ಈ ನಮ್ಮ ಜ್ಯುವೆಲ್ರಿ ಶಾಪ್ ಅವರು ತಿಂಗಳು ಇಷ್ಟು ಕಟ್ಟಿ ಇನ್ಸ್ಟಾಲ್ಮೆಂಟ್ ಸ್ಕೀಮ್ ತಗೊಂಡು ಅಷ್ಟು ಗ್ರಾಮ್ ಅವರಿಗೆ ಯಾವಾಗ್ಲಾದ್ರೂ ಮದುವೆಗೋ ಮುಂಜಿಗೋ ಅಥವಾ ನಾಮಕರಣಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ತಗೋತಾರೆ. ಅದೆಲ್ಲ ಇಟ್ಸ್ ಆರ್ಗನೈಸ್ಡ್ ಫಾರ್ಮ್ಯಾಟ್. ನಾನು ಕೊಟ್ಟಿರೋದಕ್ಕೆ ಪ್ರೂಫ್ ಇದೆ, ತಗೊಂಡಿರೋದಕ್ಕೆ ಪ್ರೂಫ್ ಇದೆ. ಇಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಡಿಮಾನಿಟೈಸೇಷನ್ ಟೈಮಲ್ಲಿ ಯಾರ್ಯಾರ ಹತ್ರ ಓಲ್ಡ್ ಕರೆನ್ಸಿ ನೋಟ್ನ ಎಕ್ಸ್ಚೇಂಜ್ ಮಾಡದಿರೋ ಗೋಲ್ಡ್ ಪಾರ್ಕ್ ಮಾಡ್ಕೊಂಡ್ರು ಅದೆಲ್ಲ ಆಚೆ ತೆಗಿಬೇಕು ಅನ್ನೋ ಒಂದು ಕುತೂಹಲದ ವಿಷಯ ಇಷ್ಟೇ. ಈ ಓಲ್ಡ್ ಕರೆನ್ಸಿ ನೋಟ್ಗೆ ನ್ಯೂ ಕರೆನ್ಸಿ ನೋಟ್ ಕೊಡೋದಕ್ಕೆ ಅಲ್ಲಿ ಕಮಿಷನ್ ಬಿಸ್ನೆಸ್ ಆಗಿದ್ದು ಇದೆಲ್ಲ ಕೇಳಿದಿರಿ, ನೋಡಿದಿರಿ. ಬಟ್ ಸೇಫ್ಟಿ ಮೆಕ್ಯಾನಿಸಮ್ ಅವ್ರು ಏನು ಮಾಡಿದ್ದಾರೆ, ಓಕೆ ಅಪ್ಪ ನಾನು ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಗೋಲ್ಡ್ ಇಟ್ಕೊಂಡಿದ್ದಾರೆ. ಜಸ್ಟ್ ಇಮ್ಯಾಜಿನ್ 2016 ಆಗಿರೋದು ಡಿಮಾನಿಟೈಸೇಷನು. ಆವತ್ತಿನ ರೇಟ್ ಏನಿತ್ತು ಗೋಲ್ಡು ಇನ್ವೆಸ್ಟ್ ಮಾಡಿದಾಗ, ಸುಮ್ಮನೆ ನನ್ನ ಕಪ್ಪು ಹಣನ ನಾನು ಕಪ್ಪು ಅಸೆಟ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ರು ನನಗೆ ನನ್ನ ಅಸೆಟ್ ಬೆಳಿತಾನೆ ಹೋಯ್ತು. ಇವತ್ತು 50,000. ಸೊ ಇದನ್ನ ಪ್ರಾಬಬ್ಲಿ ಅಟ್ಯಾಕ್ ಮಾಡೋದಕ್ಕೆ ಮೇ ಬಿ ಡಿಕ್ಲರೇಷನ್ ಕೊಡಿ. ಹ್ಯಾವಿಂಗ್ ಸೆಡ್ ದಟ್ ರಂಗನಾಥ್ ಅವರೇ ಏನ್ ಹೇಳ್ತಾ ಇರೋದು, ಫೈನಾನ್ಷಿಯಲ್ ಇಯರ್ 16-17 ಅಬಾಲಿಷ್ ಆಗಿದ್ದು ವೆಲ್ತ್ ಟ್ಯಾಕ್ಸ್. ಅಲ್ಲಿ ನನ್ನ ಲಾಸ್ಟ್ ರಿಟರ್ನ್ ಅಲ್ಲಿ ನನ್ನ ಹತ್ರ ಇಷ್ಟು ಗೋಲ್ಡ್ ಇದೆ ಅಂತ ನಾನು ಡಿಕ್ಲೇರ್ ಮಾಡ್ಬಿಟ್ಟು ಆ ಗೋಲ್ಡ್ ವ್ಯಾಲ್ಯೂ ಬೈ ಚಾನ್ಸ್ ಏನಾದರೂ 50 ಲಕ್ಷದ ಮೇಲೆ ಇದ್ದು ಆ 50 ಲಕ್ಷ ಡಿಫ್ರೆನ್ಸ್ಗೆ, ಫಾರ್ ಎಕ್ಸಾಂಪಲ್ 75 lakhs ವರ್ತ್ ಗೋಲ್ಡ್ ಇತ್ತು ಅಂತ ಇಟ್ಕೊಳ್ಳಿ, 50 ಲಕ್ಷವರೆಗೂ ನಮಗೆ ವೆಲ್ತ್ ಟ್ಯಾಕ್ಸ್ ಅಲ್ಲಿ ಎಕ್ಸಾಮ್ಷನ್ ಕೊಡ್ತಾ ಇದ್ರು. ಡಿಫ್ರೆನ್ಸ್ ರಿಮೈನಿಂಗ್ 25 lakhsಗೆ 1% ವೆಲ್ತ್ ಟ್ಯಾಕ್ಸ್ ಕಟ್ಟಿದ್ರೆ ಅವೆಲ್ಲ ನಂದು ಫಾರ್ಮಲ್ ಗೋಲ್ಡ್ ಆಗ್ಬಿಡ್ತಾ ಇತ್ತು, ಡಿಕ್ಲೇರ್ಡ್ ಅಸೆಟ್ಸ್ ಆಗ್ತಾ ಇತ್ತು. ಈಗ ಅದಾದ್ಮೇಲೆ 2016-17 2020ವರೆಗೂ ಪ್ರಾಯಶಃ ನಾನು ಗೋಲ್ಡ್ ಪರ್ಚೇಸ್ ಮಾಡಿರ್ಬೋದು. ಆ ಗೋಲ್ಡ್ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ನಾನು ಬಿಲ್ಸ್ ಮೇಂಟೈನ್ ಮಾಡಿರ್ಬೋದು. ಇಲ್ಲಿ ಆನ್ಸೆಸ್ಟ್ರಲ್ ಗೋಲ್ಡ್ ಏನಾಗುತ್ತೆ, ಆನ್ಸೆಸ್ಟ್ರಲ್ ಗೋಲ್ಡ್ ಅದೇ ಪ್ರಾಬ್ಲಮ್. ನಾನು ವೆಲ್ತ್ ಟ್ಯಾಕ್ಸ್ ಅಲ್ಲಿ ಡಿಕ್ಲೇರ್ ಮಾಡಿರ್ಬೇಕು. ಅಂದ್ರೆ ನಾನು ನಮ್ಮ ತಾತ ಕೊಟ್ಟರು ನಮ್ಮ ಅಜ್ಜಿ ಕೊಟ್ಟರು ಅಂತ ಸುಮ್ಮನೆ ಕೂತಿದ್ರೆ ಎಸ್ ದರ್ ಈಸ್ ಅ ಸ್ಮಾಲ್ ಪ್ರಾಬ್ಲಮ್ ಓದರ್. ಹ್ಯಾವ್ ಐ ಡಿಕ್ಲೇರ್ಡ್ ಇಟ್? ಇಫ್ ಐ ಹ್ಯಾವ್ ನಾಟ್ ಡಿಕ್ಲೇರ್ಡ್ ಇಟ್, ದೆನ್ ನೆಕ್ಸ್ಟ್ ಏನು ಆಪ್ಷನ್, ಗೋಲ್ಡ್ ಅಪ್ರೂವ್ಡ್ ವ್ಯಾಲ್ಯೂರ್ನ ಕರೆಸಿ ಈ ಗೋಲ್ಡ್ ನಿಜವಾಗ್ಲೂ ತಲತಲಾಂತರಿಂದ ಬಂದಿರೋದು ಅಂತ ಆ ಥರ ಸರ್ಟಿಫಿಕೇಟ್ ತೊಗೊಂಡು ಪ್ರೂವ್ ಮಾಡಬೇಕು. ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಆಫ್ ದಿ ಪ್ರೋಗ್ರಾಮ್ ಅಲ್ಲಿ ಅದು ಆಂಟಿಕ್ ಪೀಸ್ ಆಗಿರುತ್ತೆ, ಕೆಲವು ಇವತ್ತಿನ ಕಾಲದ ಹೆಣ್ಮಕ್ಳಿಗೆ ಅದನ್ನ ಹಾಕೊಳ್ಳೋಕೆ ಇಷ್ಟ ಇಲ್ಲದೆ ಇರ್ಬೋದು. ಸೊ ಕರಗಿಸಿ ಮಾಡಿಸಿರ್ಬೋದು. ಕರಗಿಸಿ ಮಾಡಿಸಿದ್ರು ಎಲ್ಲಿ ಮಾಡಿಸಿದ್ರು, ಯಾವ ಜ್ಯುವೆಲ್ರಿ ಶಾಪ್ ಅಲ್ಲಿ ಮಾಡಿಸಿದ್ರು, ಅದಕ್ಕೆ ಒಂದು ದಾಖಲೆ ಕ್ರಿಯೇಟ್ ಮಾಡಿ. ಅಲ್ಲ ಓಕೆ, ಹೆಂಗ್ ಮಾಡ್ತೀರಿ ಲೋಹಿಜಿ? ಈಗ ಸಮ ನೋಡಿ, ಈಗ ಹಳ್ಳಿಗಳಲ್ಲಿ ಹಳೆ ಚಿನ್ನವನ್ನು ಕರೆಸಬೇಕೆ ನೀವೇನ್ ಬಂದವರು ಇಲ್ಲಿ ಈ ದೊಡ್ಡ ದೊಡ್ಡ ಹೆಸರಾಂತ ಸ್ವಾಮಿ ಈಗ ಈ ಆಚಾರ ಮಾಡಿರುವಂತವ್ರು ಕೂಡ ಅವರು ಸತ್ತೋಗಿದ್ರು ಅಂತಂದ್ರೆ ಇರ್ಲಿಲ್ಲ ಅಂತಂದ್ರೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೇಕಾಗುತ್ತೆ. ಸೆಲ್ಫ್ ಡಿಕ್ಲರೇಷನ್ ಮಾಡಿ ವಿತಿನ್ ಲಿಮಿಟ್ಸ್ ಇತ್ತು ಅಂತ ಹೇಳಿದ್ರೆ ಏನ್ ತೊಂದರೆ ಇಲ್ಲ. ಓಕೆ, ಈಗ ಇನ್ಸ್ಟಾಲ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ವಿವರಗಳನ್ನ ಈಗ ತಾನೇ ಲೋಹಿತ್ ಮಾತಾಡಿದ್ರು. ಆದ್ರೂ ಕೆಲವೊಂದು ಪ್ರಶ್ನೆಗಳು ಅತ್ಯಂತ ಸಹಜವಾಗಿ ಉದ್ಭವ ಆಗುತ್ತೆ. ಏನು ಅಂತಂದ್ರೆ, ಏನಾದ್ರೂ ನೀವು ಇನ್ಸ್ಟಾಲ್ಮೆಂಟ್ ಮೇಲೆ ಏನಾದರೂ ಚಿನ್ನವನ್ನ ಖರೀದಿ ಮಾಡಿದ್ರೆ, ಅವ್ರು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಬಿಲ್ ಇದ್ದೇ ಇರುತ್ತೆ ಅಂತ, ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಕೂಡ 1 ಗ್ರಾಮ್ ಚಿನ್ನ ಖರೀದಿ ಮಾಡ್ತೀರಿ ನೀವು. ಸೊ ಇಂಥದಕ್ಕೆ ಸಂಬಂಧಪಟ್ಟಂಗೂ ಕೂಡ ಏನಾದ್ರು ತೊಂದರೆ ಆಗುತ್ತಾ ಅಂತ, ತೊಂದರೆ ಆಗುವಂಥ ಸಾಧ್ಯತೆಗಳಿಲ್ಲ. ಬಂಗಾರ ಖರೀದಿ ಮಾಡಿ ಒಡವೆ ಮಾಡ್ಕೊಂಡಿರೋ ಚಿನ್ನಕ್ಕೂ ಕೂಡ ಏನಾದರೂ ತೊಂದರೆ ಆಗುತ್ತಾ, ಇದಕ್ಕೂ ಸಂಬಂಧಪಟ್ಟಂಗೂ ಕೂಡ ಒಂದಿಷ್ಟು ಕ್ಲಾರಿಟಿ ಕೊಟ್ಟಿದ್ದೀವಿ, ಇನ್ನೂ ಕೂಡ ಕೊಡ್ತೀವಿ. ತಿಂಗಳ ಸಂಬಳ ಸೇವಿಂಗ್ಸು ಅಂತ ಇದೆ, ಎಲ್ಲವೂ ಟ್ಯಾಕ್ಸ್ ಆಗಿನೇ ಬರುತ್ತೆ. ಸೊ ಟ್ಯಾಕ್ಸ್ ಆಗಿ ಬಾಕಿ ಉಳಿದಿರುವಂಥ ಅಮೌಂಟ್ನಲ್ಲಿ ಚಿನ್ನ ಖರೀದಿ ಮಾಡಿದ್ರೆ ಅದಕ್ಕೂ ಕೂಡ ಏನಾದರೂ ಟ್ಯಾಕ್ಸ್ ಬೀಳುತ್ತಾ? ಎಷ್ಟು ಬೇಕಾದರೂ ಖರೀದಿ ಮಾಡಬಹುದು, ಆದರೆ ರೀಸನಬಲ್ ಆಗಿರಬೇಕು ಅನ್ನುವಂಥದ್ದು ಇಂಥ ಹಲವಾರು ಸಂಗತಿಗಳಿದೆ, ಹಲವಾರು ಪಾಯಿಂಟ್ಗಳಿದೆ. ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ನಲ್ಲೂ ಕೂಡ ಖರೀದಿ ಮಾಡುವಂಥವರ ಕಥೆ ಏನಾಗಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಗುರುರಾಜ್ ಆಚಾರ್ಯ ಅವರ ಹತ್ರ ನಾನು ಒಂದಷ್ಟು ಕ್ಲಾರಿಟಿ ತಗೊಳ್ತೀನಿ. ಆದರೆ ಅದಕ್ಕಿಂತ ಮೊದಲು ಬನ್ನಿ, ಸ್ಮಿತಾ ರಾಘವ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮೈಸೂರಿನಿಂದ ಗೃಹಿಣಿ. ಸ್ಮಿತಾ ಮೇಡಮ್, ನಾವು ಚರ್ಚೆ ಮಾಡ್ತಾ ಇದ್ವಿ ಗೋಲ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನಾನು ಹೇಳ್ತಾ ಇದ್ದೇನು ಅಂತಂದರೆ, ಈ ಹೆಣ್ಣುಮಕ್ಕಳು ಏನು ಬೇಕಾದರೂ ಬಿಟ್ಟವರು, ಆದರೆ ಈ ಚಿನ್ನಪ್ಪನ ಕೊಡಿ ಅಂತಂದ್ರೆ ಅವರಿಗೆ ಸಾಧ್ಯವಿಲ್ಲದ ಮಾತದು ಅಂತ ಹೇಳಿ ಅಂಥ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಈ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮಗೇನಾದರೂ ಭಯ ಇದೆ ಮೇಡಮ್? ಏನಾದರೂ ಕೇಂದ್ರ ಸರ್ಕಾರ ಏನಾದರೂ ವಶಕ್ಕೆ ತೆಗೆದುಕೊಂಡ್ಬಿಡುತ್ತೆ, ಅಥವಾ ಏನಾದರೂ ಟ್ಯಾಕ್ಸ್ ಹಾಕಿಬಿಡ್ತಾರೆ, ರೇಡ್ ಮಾಡಿಬಿಡ್ತಾರೆ ಅಂತ ಭಯ ಏನಾದರೂ ಇದೆಯಾ? ಸ್ಮಿತಾ ಮೇಡಮ್, ಓಕೆ, ಅವ್ರನ್ನ ನಂತರ ಮತ್ತೆ ನಾನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಗುರುರಾಜ್ ಆಚಾರ್ಯರೇ, ನಾವು ಇನ್ಸ್ಟಾಲ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಇದಕ್ಕೆ ಸಂಬಂಧಪಟ್ಟಂಗೆ ಲೋಹಿತ್ ಒಂದಷ್ಟು ಸಂಗತಿಗಳನ್ನು ಹೇಳಿದ್ದಾರೆ. ಸೊ ಹಾಗಾದರೆ ಈ ಯಾವ್ಯಾವ ಅಂಶಗಳನ್ನು ಇನ್ನು ಮುಂದಾದರೂ ಕೂಡ ಚಿನ್ನ ಖರೀದಿ ಮಾಡುವಂಥವ್ರು ಯಾವ್ಯಾವ ಅಂಶಗಳನ್ನು ಅನುಸರಿಸಬೇಕು? ಹಾಗಾದರೆ ಹಿಂದಿರುವಂಥ ಚಿನ್ನದ ಕಥೆ ಏನು? ಹಾಗಾದರೆ ಅದರ ಬಗ್ಗೆ ಏನಂತೀರಿ ಸರ್? ಫಸ್ಟ್ ಆಫ್ ಆಲ್, ಈ ಇನ್ಸ್ಟಾಲ್ಮೆಂಟ್ನಲ್ಲಿ ಪರ್ಚೇಸ್ ಮಾಡಿದವರು ಅಕೌಂಟೆಡ್ ಮನಿಯಲ್ಲಿ ಪರ್ಚೇಸ್ ಮಾಡಿದ್ರೆ, ಅದು ಇನ್ಸ್ಟಾಲ್ಮೆಂಟ್ ಅಲ್ಲಿಗೆ ಪರ್ಚೇಸ್ ಮಾಡಿ ಕೆಜಿ ಗಟ್ಟಲೆ ಆದರೂ ಪರ್ಚೇಸ್ ಮಾಡಲಿ, ಯಾರು ಅಕೌಂಟೆಡ್ ಮನಿಯಲ್ಲಿ ಪರ್ಚೇಸ್ ಮಾಡ್ತಾರೋ ಅವರು ಖಂಡಿತವಾಗಿಯೂ ಅದು ಟ್ಯಾಕ್ಸ್ ಕಟ್ಟಿರುವಂತಹ ಮನಿ. ಸೊ ದೇರ್ ಫೋರ್ ಅವ್ರಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ.
ಯಾರ್ಯಾರು ಬ್ಲ್ಯಾಕ್ ಮನಿಯಲ್ಲಿ ಪರ್ಚೇಸ್ ಮಾಡ್ತಾರೋ ಅದರಲ್ಲೂ ಸಣ್ಣ ಪ್ರಮಾಣದಲ್ಲಿ ಇದ್ದವರು, ಐ ಮೀನ್ ಇವರೆಲ್ಲ ಹೇಳಿದ್ರಲ್ಲ 2 kg ಒಂದು ಫ್ಯಾಮಿಲಿಗೆ ಅಂತ ಹೇಳಿ, ಅದ್ರ ಜೊತೆ ಇದನ್ನು ಹೇಳ್ತಾರೆ ಕಸ್ಟಮರಿ, ನಿಮ್ದು ಕಸ್ಟಮೇ, ನಿಮ್ದು ಒಂದು ರಾಜರ ಮನೆತನದಿಂದ ಬಂದಿದ್ರೆ, ಈಗ ಬಡವರಾಗಿರ್ಬೋದು ಅಥವಾ ಮುಂಚಿಂದ ಬಂದಿರುವಂತಹ ಇದ್ರೆ ಅವರೂ ಹೆದರೋದು ಬೇಕಾಗಿಲ್ಲ. ಯಾರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪರ್ಚೇಸ್ ಮಾಡ್ತಾರೆ, ಬಿಕಾಸ್ ನೀವು ರೇಡ್ ವಿಷಯ ಮಾತಾಡ್ತಾ ಇದ್ರಿ, ರೇಡ್ ವಿಷಯ ಎಲ್ಲರ ಮನೆಗೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಖಂಡಿತವಾಗಿಯೂ ರೀಸನ್ಸ್ ಟು ಬಿಲೀವ್ ಅಂತೆಲ್ಲ ನಾವು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಹೇಳ್ತೇವೆ. ಅವರಿಗೆ ಖಚಿತವಾಗಿ ಒಂದು ಇನ್ಫಾರ್ಮೇಶನ್ ಇರಬೇಕು, ಈ ಮನೆಯಲ್ಲಿ ಇಷ್ಟಿದೆ, ಅದನ್ನು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇದ್ದರೆ ಅವ್ರು ಹೆದರೋದೇ ಬೇಕಾಗಿಲ್ಲ. ಬಹುಶಃ ನಾವು ಹೇಳ್ತೇವೆ ಒಂದು 50 ಕೋಟಿ 60 ಕೋಟಿ ಆ ಥರ ಟಾರ್ಗೆಟ್ ಮಾಡುವಂತಹ ವಿಷಯಗಳಿಗೆ ಮಾತ್ರ ಅವರು ರೇಡ್ ಮಾಡುವಂತಹವ್ರು. ಸೊ ಖಂಡಿತ ಸಣ್ಣ ವಿಷಯದಲ್ಲಿ ಹೋಗೋದು, ಸಣ್ಣ ಪ್ರಮಾಣದಲ್ಲಿ ಇರುವವರು ಹೆದರುವಂತ ಅವಶ್ಯಕತೆ ಇಲ್ಲ. ಇನ್ನು ಮೂರನೇದು ರೆಕಾರ್ಡ್ಸ್. ನೀವು ರಿಸೀಟ್ ವಿಷಯ ಹೇಳಿದ್ರಲ್ಲ, ನಮ್ಮ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಒಂದು ಹೇಳ್ತದೆ, ನೀವು ಎಷ್ಟು ದಿನ ರಿಸೀಟ್ ಇಟ್ಕೋಬೇಕು, ಎಷ್ಟು ದಿನ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ 8 ವರ್ಷ. 8 ವರ್ಷಕ್ಕಿಂತ ಹೆಚ್ಚಾದ ಪಕ್ಷದಲ್ಲಿ ನಾವೇ ಹೇಳ್ತೀವಿ ನಮ್ಮಿರೋ ಹಳೆ ಬಿಲ್ಗಳು, ಹಳೆ ಬುಕ್ಸ್ ನೆಲ್ಲ ಹರಿದು ಬಿಸಾಕಿ ಅಂತ ಇಡ್ಲಿಕ್ಕೆ ಜಾಗ ಇಲ್ಲ ಅಂತ. ಬಟ್ ಆಲ್ ದೋಸ್ ಇನ್ಫಾರ್ಮೇಶನ್ ಶುಡ್ ಬಿ ದೇರ್ ಇನ್ ಯುವರ್ ಬ್ಯಾಲೆನ್ಸ್ ಶೀಟ್. ಈ ಸಣ್ಣ ನೀವು ಹೇಳಿದ್ರಲ್ಲ, ಈ ಹೆಂಗಸರು ಇರ್ಬೋದು ಅಥವಾ ಸಣ್ಣ ಒಂದು ಸಂಬಳಕ್ಕೆ ಬರುವಂತವ್ರು ಇರ್ಬೋದು, ಅವರೆಲ್ಲ ಬ್ಯಾಲೆನ್ಸ್ ಶೀಟ್ ಮೇಂಟೈನ್ ಮಾಡೋದು ಬೇಡ. 50 ಲಕ್ಷಕ್ಕಿಂತ ಇನ್ಕಮ್ ಯಾರಿಗೆ ಹೆಚ್ಚಿರುತ್ತೆ ಅವರು ಖಂಡಿತವಾಗಿಯೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬ್ಯಾಲೆನ್ಸ್ ಶೀಟ್ ಕೊಡಬೇಕು. ಇನ್ನು ಬಿಸ್ನೆಸ್ ಮಾಡೋರಂತೂ ಖಂಡಿತ ಅವ್ರು ಬ್ಯಾಲೆನ್ಸ್ ಶೀಟ್ ಮಾಡಲೇಬೇಕು. ಸೊ ಬ್ಯಾಲೆನ್ಸ್ ಶೀಟ್ ನಲ್ಲಿ ಎಷ್ಟು ಚಿನ್ನ, ನನಗೆ 2 kg ಅಲ್ಲ 200 kg ಇದ್ರು ಅವರಂತೂ ಹೆದರೋದೇ ಬೇಕಾಗಿಲ್ಲ. ಯಾರಿಗೆ ಸಣ್ಣ ಪ್ರಮಾಣದಲ್ಲಿ ಇದೆಯೋ ಅವ್ರೂ ಹೆದರೋದು ಬೇಕಾಗಿಲ್ಲ. ಬಟ್ ಕಡೆಗಾಗಿ ನಾನು ಹೇಳೋದು, ಯಾರಿಗೆ ಬ್ಲ್ಯಾಕ್ ಮನಿಯಲ್ಲಿ ಇವತ್ತಿನ ದಿನ ಲೋಹಿತ್ ಅವ್ರು ಹೇಳಿದಾಗೆ ಬೆಲೆ ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ, 53,000 ರೂಪಾಯಿ 24 ಕ್ಯಾರೆಟ್ ಗೋಲ್ಡ್ಗೆ 53,000 ರೂಪಾಯಿ ಎಲ್ಲಿಗೂ ಇಡ್ಲಿಕ್ಕೆ ಜಾಗ ಇಲ್ಲ. ಬ್ಲ್ಯಾಕ್ ಮನಿ ಇಡ್ಲಿಕ್ಕೆ ನೋಡಿದ್ರೆ ಬ್ಯಾಂಕಲ್ಲಿ ಇಡ್ಲಿಕ್ಕೆ ಆಗಲ್ಲ. ಬ್ಯಾಂಕಲ್ಲಿ ಇಟ್ಟರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತಾಗುತ್ತೆ. ಲ್ಯಾಂಡ್ ವ್ಯಾಲ್ಯೂ ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಸೊ ಅದರಲ್ಲಿ ಸ್ವಲ್ಪ ಇಡ್ಲಿಕ್ಕೆ ಹೆದರ್ತಾ ಇದ್ದಾರೆ. ಇನ್ನು ಇಡುವವರೆಲ್ಲ ಈಗ ಏನ್ ಮಾಡ್ತಾ ಇದ್ದಾರೆ, ಅಕೌಂಟೆಡ್ ದುಡ್ಡು ಇದ್ದವರು ಸರಿ, ಅನ್ಅಕೌಂಟೆಡ್ ಇದ್ದವರು ಸರಿ, ಇಬ್ರು ಹೋಗಿ ಗೋಲ್ಡ್ ಅಲ್ಲೇ ಹಾಕ್ತಾ ಇದ್ದಾರೆ. ಸೊ ಯಾರ್ಯಾರು ಅನ್ಅಕೌಂಟೆಡ್ ಮನಿನ ಗೋಲ್ಡ್ ಅಲ್ಲಿ ಹಾಕ್ತಾ ಇದಾರೋ ದೊಡ್ಡ ಪ್ರಮಾಣದಲ್ಲಿ, ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರಾಬ್ಲಮ್ ಆಗುವಂತ ಅವಶ್ಯಕತೆನೂ ಇದೆ, ಸಾಧ್ಯತೆನೂ ಇದೆ. ನಿಜ 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 ನಿಜ. ನೀವು ಸರಿಯಾದ ಕ್ಲಾರಿಟಿ ಕೊಟ್ರಿ ಸರ್. ಬನ್ನಿ, ಮೈಸೂರಿನಿಂದ ಸ್ಮಿತಾ ರಾಘವ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸ್ಮಿತಾ ಮೇಡಮ್, ಚಿನ್ನದ ಬಗ್ಗೆ ಮಾತಾಡ್ತಾ ಇದ್ವಿ. ಚಿನ್ನದ ಬಗ್ಗೆ ಮಾತಾಡೋದಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನು ಅಂತಂದರೆ, ನಿಜಕ್ಕೂ ಇದನ್ನು ಕೇಳನೇ ಹೆಣ್ಮಕ್ಳಿಗೆ ಭಯ, ಒಂದು ಆತಂಕ ಸೃಷ್ಟಿಯಾಗ್ಬಿಡುತ್ತೆ ಅಂತ. ನಿಮಗೇನಾದರೂ ಆ ರೀತಿ ಏನಾದರೂ ಡೌಟ್ಗಳಿದೆಯಾ ಮೇಡಮ್? ಏನಾದರೂ ಭಯ, ಆತಂಕ ಇದೆಯಾ? ಎಲ್ಲಿ ನಮ್ಮ ಚಿನ್ನವನ್ನು ಕೇಂದ್ರ ತಗೊಂಡ್ಬಿಡುತ್ತೋ, ಸರ್ಕಾರ ವಶಪಡಿಸ್ಕೊಂಡ್ಬಿಡ್ತಾವೋ, ಅಥವಾ ಏನಾದರೂ ಟ್ಯಾಕ್ಸ್ ಹಾಕ್ಬಿಡ್ತಾರೋ ಅನ್ನುವಂಥ ಭಯ ಇದೆಯಾ ಮೇಡಮ್? ಸರ್ ನಿಜವಾಗ್ಲೂ ಇದೆ. ಯಾಕೆ ಅಂದ್ರೆ ನಾನ್ ಮದ್ವೆ ಆಗಿ 12 years ಆಗೋಯ್ತು. ನನಗೆ ಆವಾಗ ಕೊಟ್ಟಿದ್ದ ಚಿನ್ನ ಒಂದು 300 ಗ್ರಾಮ್ ಚಿನ್ನ ಕೊಟ್ಟಿದ್ರು. 11-12 years 13 years ನಾವೆಲ್ಲಿ ಸರ್ ಬಿಲ್ಲು ಮತ್ತೆ ಟ್ಯಾಕ್ಸ್ ನಾವೆಲ್ಲ ಅಕ್ಸಾಲಿಗ್ರ ಹತ್ರ ಮಾಡಿಸ್ತಾ ಇದ್ದಿದ್ದು ಚಿನ್ನನ. ನಾವು ದೊಡ್ಡ ಇದಕ್ಕೆಲ್ಲ ಹೋಗಿ ಟ್ಯಾಕ್ಸ್ ಕಟ್ಟಿ ನಾವಂತೂ ಚಿನ್ನ ಮಾಡ್ಸಿಲ್ಲ. ಮತ್ತೆ ಏನೇ ಆಗ್ಲಿ ಇವಾಗ ನಾವು ಔಸ್ಕೊಂಡ್ ತಂದಾಗ ಎಲ್ಲ ನಾವು ಬಿಲ್ ಇಡಕ್ ಆಗಲ್ಲ ಸರ್, ಎಲ್ಲಾನು ಎಸದ್ ಬಿಡ್ತೀವಿ. ಈಗ ನೀವು ತಕ್ಷಣ ಬಂದು ನೀವು ಎಲ್ಲಾ ದಾಖಲೆ ಇರೋ ಚಿನ್ನಕ್ ಮಾತ್ರ ನೀವು ಇದನ್ ಕೊಡ್ತೀನಿ ಅಂತ ನಮ್ಗೆ ಎದುರಿಸ್ಬಿಟ್ರೆ ನಾವು ಎಲ್ಲಿಂದ ಸರ್ ಈಗ ಟ್ಯಾಕ್ಸ್ ಕಟ್ಟೋದಾದ್ರೂ ಹೇಗೆ? ನಿಮ್ಗೆ ಗೊತ್ತಿದೆ, ಈಗ ಆಕ್ಚುಲಿ ಕೊರೋನಾ ಟೈಮಲ್ಲಿ ಚಿನ್ನ ತುಂಬಾ ಹೆಲ್ಪ್ ಮಾಡಿದೆ. ಕೆಲವು ಹೆಂಗಸರಿಗೆ ಗಂಡಸರಿಗೆ ಎಲ್ಲಾರ್ಗು ಹೆಲ್ಪ್ ಮಾಡಿದೆ. ನೀವು ಈ ಟೈಮಲ್ಲಿ ಚಿನ್ನದ ಮೇಲೂ ಕಣ್ ಬಿದ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ನಮ್ಮ ಡೌಟ್ ಇರೋದು ಸರ್. ಸಾಲ್ವ್ ಮಾಡಿದ್ರೆ ಏನ್ ಯೋಚನೆ ಮಾಡಬೇಡಿ. ನಾನು ನಮ್ಮ ಗುರುರಾಜ್ ಆಚಾರ್ಯ ಅವರ ಹತ್ರ ಮಾತಾಡ್ತಾ ಅವನೇ ಹೇಳ್ತಾ ಇದ್ದೆ, ನಮ್ಮ ಹೆಣ್ಣುಮಕ್ಳುಗಳು ಎಂತ ಅದ್ಭುತವಾದಂತ ಆರ್ಥಿಕ ತಜ್ಞರು ಅಂತಂತಂದ್ರೆ, ಬಹುಶಃ ಏನು ಅಂತಂದ್ರೆ ನಮ್ಮ ದೇಶದ ಆರ್ಥಿಕತೆ ಅಷ್ಟು ಚೆನ್ನಾಗಿ ಉಳ್ಕೊಂಡಿದೆ ಅಂತಂದ್ರೆ, ಗಟ್ಟಿಯಾಗಿದೆ ಅಂತಂದ್ರೆ ನೀವುಗಳ ಕಾರಣ ಮೇಡಮ್. ಜೀರಿಗೆ ಡಬ್ಬಿಲ್ ನೋಡಿ ಒಂಚೂರು ಔಸ್ ಇಟ್ಟಿರ್ತೀರಿ, ಯಾವುದೋ ಬೇಳೆ ಕೆಳಗಡೆ ನೋಡಿ ಔಸ್ ಇಟ್ಟಿರ್ತೀರಿ. ಆತ ನಿಮಗೆ ನೀವು ಎಲ್ಲೆಲ್ಲಿ ಈಗ ಗಂಡ ತಂದ್ಕೊಡುವಂಥದ್ದು ಕಡಿಮೆ, ನಿಜ ಗಂಡ ತಂದ್ಕೊಡುವಂಥದ್ದು ಅತ್ಯಂತ ಕಡಿಮೆ ಮೊತ್ತ ಆದರೂ ಕೂಡ ಅದರಲ್ಲೇ ಒಂದಷ್ಟು ಉಳಿಸಿ ಅದನ್ನೇ ಒಂದು ಚೀಟಿ ಕಟ್ಟಿ ಅದನ್ನೇ ಹೆಂಗ್ ಗೊತ್ತಾ, ಗಂಡ ಕಟ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಪಕ್ಕದವ್ರ ಮನೆಯಿಂದ ಇಸ್ಕೊಂಡೆ ಅಂತೇಳಿ ಅವರಿಗೆ ಸಾಲ ಕೊಟ್ಟು ಅವ್ರಿಗೆ ಬಡ್ಡಿ ಹಾಕಿ ಹಣ ವಸೂಲಿ ಮಾಡುವಂಥವ್ರು ನೀವು. ಇಂಥ ಸಂದರ್ಭದಲ್ಲಿ ಚಿನ್ನ ತಗೊಂಬಂದು ಚಿನ್ನಕ್ಕೆ ಬಿಲ್ ಮೇಂಟೈನ್ ಮಾಡೋಕೆ ಆಗತ್ತೆ ನಿಮಗೆ ಪಾಪ? ಇಲ್ಲ ಸರ್, ಟ್ಯಾಕ್ಸ್ ಅಂತೂ ಮೊದ್ಲೇ ಆಗಲ್ಲ ಸರ್. ಬಿಲ್ಲು ಟ್ಯಾಕ್ಸ್ ಅವೇನು ಆಗಲ್ಲ ಸರ್, ಆಗಲ್ಲ. ಯಾಕಂದ್ರೆ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ನಾವೇನೋ ಚಿನ್ನ ಕೊಟ್ಟಿರ್ತಾರೆ, ಅದನ್ನ ನಾವು ಕರ್ಗಿಸಿರ್ತೀವಿ.
ಕರಗಿಸ್ಬಿಟ್ಟು ನಾವು ಒಳ್ಳೊಳ್ಳೆ ಚಿನ್ನದ ಅಂಗಡಿಗಂತೂ ಹೋಗಕ್ಕಾಗಲ್ಲ, ಮಾಮೂಲಿ ಅಕ್ಸಾಲಿಗ್ರ ಹತ್ರ ಮಾಡ್ಸಿರ್ತೀವಿ. ಅದಕ್ಕೆಲ್ಲ ಅವ್ರಿಗೆ ಬಿಲ್ ಕೊಡಿ ಅಂದ್ರೆ ಅವ್ರು ಯಾರು ಕೊಡಲ್ಲ ಸರ್, ನಿಮ್ಗೆ ಗೊತ್ತಿರಂಗ್ ಯಾರು ಕೊಡಲ್ಲ. ಏನೋ ಒಂದಷ್ಟು ಇಷ್ಟು ಮಾಡ್ಕೊಂಡಿರ್ತೀವಿ, ಅದ್ರಲ್ಲೂ ನೀವು ಅದಕ್ ಟ್ಯಾಕ್ಸ್ ಕಟ್ಟಿ ಅದಕ್ ಮಾಡಿ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇದೇನ್ ಮಾಡ್ತಾರೋ ಏನೋ ನಿಮ್ಮ ಪ್ರತಿ ಮಾತಲ್ಲೂ ಪಾಪ ಭಯ ಆತಂಕ ಕಾಣ್ತಾ ಇದೆ ಮೇಡಮ್. ಅದಕ್ಕೋಸ್ಕರ ನಾವು ಕ್ಲಾರಿಟಿ ಕೊಡ್ತಾ ಇದೀವಿ. ಏನ್ ಹಿಂಗ್ ಗೊತ್ತಾ, ಈ ಸಣ್ಣ ಪುಟ್ಟದಲ್ಲಿ ನೀವೇನು ಸೇವಿಂಗ್ಸ್ ಮಾಡಿರ್ತೀರಿ, ಚಿನ್ನ ಮಾಡ್ಕೊಂಡಿರ್ತೀರಿ, ಅದಕ್ಕೆ ಏನು ತೊಂದರೆ ಇಲ್ಲ. ಅದನ್ನೇ ನಮ್ಮ ಗುರುರಾಜಾಚಾರ್ಯ ಅವರು ಹೇಳಿದ್ರು, ರುದ್ರಮೂರ್ತಿಗಳು ಹೇಳಿದ್ರು, ಲೋಹಿತ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಯಾರು ಈ ಕೋಟಿ 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 ಗಟ್ಟಲೆ ಈ ಬ್ಲಾಕ್ ಮನಿ ಇಟ್ಕೊಂಡು ಆ ಬ್ಲಾಕ್ ಮನಿನ ಎಲ್ಲೋ ಭೂಮಿ ಮೇಲೆ ಹಾಕಬೇಕು, ಭೂಮಿಯ ಬೆಲೆ ಕಡಿಮೆ ಆಗಿದೆ, ಹಿಂಗಾಗಿ ಉಳಿದಿರುವಂಥದ್ದು ಚಿನ್ನ ಅಟ್ಲೀಸ್ಟ್ ಏನಂದ್ರೆ ಏನೇ ಕಡಿಮೆ ಆದರೂ ಕೂಡ ತೀರ ಕೈ ಕಚ್ಚುವಷ್ಟು ಕಡಿಮೆ ಆಗಲ್ಲ ಚಿನ್ನದ ಬೆಲೆ. ಹಾಗಾಗಿ ಅದರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಾರಲ್ಲ, ಅಂಥವ್ರ ಮೇಲೆ ಮಾತ್ರ ಕಣ್ಣಿರುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾತಾಡ್ತೀನಿ ಮೇಡಮ್. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿದ್ವಿ, ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ ಕೊನೆಯದಾಗಿ ರುದ್ರಮೂರ್ತಿಗಳು ಏನು ಹೇಳ್ತಾರೆ ಕಣ. ರುದ್ರಮೂರ್ತಿಗಳೇ, ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಎಲ್ಲ ಜನರಿಗೆ ಹೇಳ್ತೀನಿ, ಯಾವುದೇ ರೀತಿಯಾದ ಭಯ ಬೇಡ. ಇದು ಬರೀ ಯಾರ್ಯಾರು ಬ್ಲ್ಯಾಕ್ ಮನಿಯನ್ನ ಗೋಲ್ಡ್ ಮುಖಾಂತರ ಕನ್ವರ್ಟ್ ಮಾಡ್ಕೊಂಡಿರ್ತೀರಾ ಅವ್ರಿಗೆ ಮಾತ್ರ ತೊಂದರೆ ಆಗುತ್ತೆ. ಹಾಗೂ ಮೋದಿ ಅವರು ಇವತ್ತೇನ್ ಸ್ಪೀಚ್ ಮಾಡ್ತಾರೆ 4:15, ಅದರಲ್ಲಿ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಬರೋದಿಲ್ಲ ಅನ್ನುವ ದೃಢವಾದ ನಂಬಿಕೆ ನನ್ನ ಬಳಿ ಇದೆ. ಹಾಗಾಗಿ ದಯವಿಟ್ಟು ಮೋದಿ ಸ್ಪೀಚ್ 4:15 ಕೇಳಿ, TV9 ಅಲ್ಲೇ ನೋಡಿ ಕಾರ್ಯಕ್ರಮವನ್ನ. ಆದ್ರೆ ಯಾವುದೇ ರೀತಿಯಾದ ಭಯ ಗಾಬರಿ ಪಡಬೇಡಿ. ಯಾರ್ಯಾರು ಬ್ಲ್ಯಾಕ್ ಮನಿ ಇಡ್ಕೊಂಡಿದ್ದೀರಾ, ನಿಮಗ್ ಖಂಡಿತವಾಗ್ಲೂ ಗೋಲ್ಡ್ ಮುಖಾಂತರ ನೀವೇನ ಇಡ್ಕೊಂಡಿದ್ರೆ ಏನು ಅವ್ರಿಗೂ ತೊಂದರೆ ಇಲ್ಲ. ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಇಂಟ್ರೆಸ್ಟ್ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಎಲ್ಲ ಲೆಕ್ಕ ಹಾಕಿದ್ರೆ ಒಂದು ಹತ್ತತ್ರ ಈಗ ತಾನೆ ಲೋಹಿತ್ ಅವರು ಹೇಳ್ತಾ ಇದ್ರು, ಒಂದು 75-85% ಕಟ್ಟಬೇಕಾಗತ್ತೆ. ಸೊ ಅದು ಬಿಟ್ರೆ ಜನಸಾಮಾನ್ಯರಿಗೆ ಹತ್ತತ್ರ ಒಟ್ಟು ಕುಟುಂಬದಲ್ಲಿ ಇದ್ರೆ ಎಷ್ಟು ಒಳ್ಳೇದು ಅನ್ನೋದು ಇದರಿಂದ ಅರ್ಥ ಆಗ್ತಾ ಇದೆ. ಒಟ್ಟಿಗೆ ಎಲ್ಲ ತಾತ ಅಜ್ಜಿ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಒಟ್ಟಿಗೆ ನೀವಿತ್ತು ಅಂದ್ರೆ, ಈಗ ತಾನೇ ಲೆಕ್ಕ ಕೊಟ್ಟೆ, 2 kg ಹತ್ತತ್ರ ಚಿನ್ನ ಬಿಲ್ ಇಲ್ದೆ ನಿಮ್ಮ ಬಳಿ ಇದ್ರೂ ಕೂಡ ಏನು ತೊಂದರೆ ಇಲ್ಲ. ಬಿಲ್ ಇರೋ ಚಿನ್ನ ಎಷ್ಟೇ kg ಗಟ್ಲೆ ಹಿಡ್ಕೊಂಡ್ರು ತೊಂದರೆ ಇಲ್ಲ. ಓಕೆ ಓಕೆ ಓಕೆ, ಎಸ್ ಸರ್, ಎಸ್ ಸರ್. ಆಚಾರ್ಯರೇ, ಕೊನೆದಾಗಿ ಏನಂತೀರಿ ಸರ್? ನಾನು ಒಂದೇ ಹೇಳ್ತೀನಿ, 1994 ಸರ್ಕ್ಯುಲರ್ ಹೇಳ್ತಾ ಇದ್ರು ರುದ್ರಮೂರ್ತಿ ಅವರು ಮತ್ತೆ ಲೋಹಿತ್ ಅವರು. ಅವತ್ತು ಗೋಲ್ಡಿನ ಬೆಲೆ ನಾನು ಈಗ ಚೆಕ್ ಮಾಡಿದೆ, 4,500 ರೂಪಾಯಿ ಇತ್ತು. ಒಂದು ಗ್ರಾಮಿಗೆ ಇವತ್ತು ಅದೇ 54,000 ರೂಪಾಯಿ ಆಗಿದೆ, ರಿವರ್ಸ್ ಆಗ್ಬಿಟ್ಟಿದೆ. ಸೊ ಒಂದೇ ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಬಹುಶಃ ಆ ಸೀಲಿಂಗ್ ಏನ್ ಹೇಳಿದ್ರಲ್ಲ ಒಂದು ಫ್ಯಾಮಿಲಿಗೆ 2 kg ಅಂತೇಳಿ, ಅದನ್ನ ಈ 2 kg ಇಟ್ಕೊಂಡ್ರೆ ಇವತ್ತಿನ ದಿನಕ್ಕೆ 1 ಕೋಟಿ ಆಗ್ಬೋದು, 1 ಕೋಟಿ ಅಷ್ಟು ನೀವು ಇಟ್ಕೊಳ್ಬಹುದು. ಆ ಒಂದು ಲಿಮಿಟ್ ನ ಕಮ್ಮಿ ಮಾಡುವ ಸಾಧ್ಯತೆನೂ ಇದೆ ಈ ಸರ್ಕ್ಯುಲರ್ ನಲ್ಲಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇವೆ. ಅಂದ್ರೆ ನೀವು ಅಷ್ಟೊಂದು ಸಾಧ್ಯ ಇಲ್ಲ. ಬಿಕಾಸ್ ಮುಂಚೆ ಅವ್ರು 1994 ಸರ್ಕ್ಯುಲರ್ ನಲ್ಲಿ ಅವ್ರು ಹೇಳಿದ್ದು 500 ಗ್ರಾಮ್ ಒಂದು ಹೆಂಗ್ಸ್ ಇಟ್ಕೋಬಹುದು, 250 ಮದುವೆ ಆಗದಿರೋರು ಇಟ್ಕೋಬಹುದು, 100 ಗ್ರಾಮ್ ಗಂಡಸರು ಇಟ್ಕೋಬಹುದು ಅಂತ ಹೇಳಿ. ಸೊ ಆ ಲೆಕ್ಕದಲ್ಲಿ ಇವ್ರೇನು ಕೊಟ್ರಲ್ಲ ಅಜ್ಜಿ ಮೊಮ್ಮಗಳದ ಕತೆ, ಆ ಒಂದು ಸ್ಕೀಮ್ ನಲ್ಲಿ 2 kg ವರೆಗೆ ಇಟ್ಕೊಂಡ್ರೆ ಇವತ್ತಿನ ದಿನಕ್ಕೆ ಅದೇ ಸಾಧಾರಣ 1 ಕೋಟಿಯಷ್ಟು ಬೆಲೆ ಆಗುತ್ತೆ. ಬಹುಶಃ ಅನ್ಅಕೌಂಟೆಡ್ ಮನಿ ಅಷ್ಟು ಇಟ್ಕೊಳ್ಬಾರ್ದು. ಅವತ್ತಿನ ದಿನ 9 ಲಕ್ಷ ಇತ್ತು, ಆ ಒಂದು 500 ಗ್ರಾಮ್ ನ ಬಹುಶಃ 50 ಗ್ರಾಮ್ ಮಾಡಬಹುದಾ, ಅದೊಂದು ಸಾಧ್ಯತೆಗಳು ಇರಬಹುದು ಅಂತ ಹೇಳಿ. ಓಕೆ, ನೋಡೋಣ ಸರ್, ನೋಡೋಣ ಹಾಗಾದ್ರೆ ಮೋದಿ ಅವರು ಏನು ಇವತ್ತು ಮಾತಾಡಬಹುದು, ನೋಡೋಣ. ಲೋಹಿತ್ ಕೊನೆಯದಾಗಿ. ನಥಿಂಗ್ ಟು ವರಿ ಸರ್. ಬ್ಲ್ಯಾಕ್ ಮನಿ ಇಟ್ಕೊಂಡು ಕನ್ವರ್ಟ್ ಮಾಡಿರೋರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅಕಸ್ಮಾತ್ ಇಂಥದ್ದು ಸ್ಕೀಮ್ ಬಂತು ಅಂದರೆ ಇಟ್ ಈಸ್ ವೆಲ್ಕಮ್ಮು. ದೊಡ್ಡದಾಗೋ ಬದಲು ಇಲ್ಲಿ ಹೋಗಿ ವಾಲಂಟರಿ ಡಿಸ್ಕ್ಲೋಜರ್ ಸ್ಕೀಮ್ ಅಂತ ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ಏನು ತಂದ್ರು, ಇದನ್ನು ಯೂಟಿಲೈಸ್ ಮಾಡಿಕೊಂಡು ಪೆನಾಲ್ಟಿ ಮೇ ಬಿ ನಾಟ್ 85% ಇನ್ಕ್ಲೂಡಿಂಗ್ ಟ್ಯಾಕ್ಸಸ್, ಅದನ್ನು ಏನಾದರೂ ರೇಟ್ ಕಮ್ಮಿ ಮಾಡಿ 60% ಮಾಡಿದ್ರು ಇನ್ಕಮ್ ಟ್ಯಾಕ್ಸಲ್ಲಿ. ಅದೇ ರೀತಿ ಒಂದು ರೇಟ್ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ನೋಡಿಕೊಂಡು ದಯವಿಟ್ಟು ಡಿಸ್ಕ್ಲೋಸ್ ಮಾಡ್ಕೊಳ್ಳಿ. ಡಿಸ್ಕ್ಲೋಸ್ ಮಾಡಿ ಸೇಫ್ ಆಗಿರಿ, ಟೆನ್ಷನ್ ಮಾಡ್ಕೋಬೇಡಿ, BP ಮಾಡ್ಕೊಂಡು. ಆಲ್ರೆಡಿ ಇವಾಗೇ ಕೊರೋನಲ್ಲಿ ಬಾಯ್ ಬಡ್ಕೊತಾ ಇದ್ರಿ. ಟೈಮ್ ತೊಗೊಳ್ಳಿ, ಇನ್ಸ್ಟಾಲ್ಮೆಂಟ್ ಕೇಳಿ ಗೌರ್ಮೆಂಟ್ನ, ಟ್ಯಾಕ್ಸ್ ಕಟ್ತೀರಿ ಅಂತ ಡಿಕ್ಲೇರ್ ಮಾಡಿ. ಎಲ್ಲ ನಿಮ್ದು ಏನೇನು ಇದೆಯೋ ಅದೇನು ಗಬ್ಬು ಅಂತಿರಲ್ಲ ಮಾಡ್ಕೊಂಡಿರೋ ಅಂಥದ್ದು, ಆ ಬ್ಲ್ಯಾಕ್ ಮನಿ ಮಾಡ್ಕೊಂಡಿರೋರಿಗೆ ಜನರಲಿ ಎಲ್ಲ ಏನು ಪ್ರಾಬ್ಲಮೇ ಇಲ್ಲ, ಯೋಚನೆನೂ ಮಾಡಬೇಡಿ. ದೊಡ್ಡವರು ದಯವಿಟ್ಟು ಡಿಕ್ಲೇರ್ ಮಾಡಿ. ಸ್ಮಿತಾ ಮೇಡಮ್, ಸ್ವಲ್ಪ ಸಮಾಧಾನ ಆಯ್ತಾ ಕೇಳಿ? ನಿಮಗೆ ಇದು ಯಾವುದು ಕೂಡ ಅನ್ವಯ ಆಗಲ್ಲ. ಯಾರ್ಯಾರು ಕೋಟಿ 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 ಕಟ್ಲೆ ತಗೊಂಡು ಹಾಕಿರ್ತಾರೆ ನೋಡಿ, ಗೋಲ್ಡ್ ಅನ್ನ ಮುಚ್ಚಿಟ್ಟಿರ್ತಾರಲ್ಲ ಮನೆಯಲ್ಲಿ, ಸೊ ಅಂಥವ್ರಿಗೆ ಮಾತ್ರ ಇದಾಗುತ್ತೆ ನೋಡಿ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಬಹಳ ಖುಷಿಯಾಗಿರಿ ನೀವು ಅಂತ. ಇಲ್ಲ ಸರ್, ನನಗೆ ಆ ಥರ ಟೆನ್ಷನ್ ಅಲ್ಲ. ಬಟ್ ಇವಾಗ ನಮ್ದು ನಿಮ್ಗೆ ಗೊತ್ತು, ಅವಾಗಿಂದರಲ್ಲೆಲ್ಲ 916 ಹಾಲ್ ಮಾರ್ಕು ಅದೇನು ಇರ್ಲಿಲ್ಲ ಸರ್. ನಿಮಗ್ ಗೊತ್ತಿರೋ ಪ್ರಕಾರ ಅದೇನು ಇರ್ಲಿಲ್ಲ. ಬಟ್ ಇವಾಗ ಸಂಜೆ ಮಾತಾಡ್ದಾಗ ಏನಾರು ಅದ್ರ ಕಡೆಗೆ ಏನಾರು ಟ್ಯಾಕ್ಸ್ ಕಟ್ಟಬೇಕು,
ಇಲ್ಲ ನೀವು ಕನ್ವರ್ಟ್ ಮಾಡ್ಕೊಂಡಿದ್ದೀರಾ, ಅದ್ರ ಮೇಲೆ ಸೀಲ್ ಇಲ್ಲ, ಅದಿಲ್ಲ, ಇದಿಲ್ಲ, ಟ್ಯಾಕ್ಸ್ ಇಲ್ಲ, ಆತರ ಏನಾದ್ರು ಬಂದ್ಬಿಟ್ರೆ ಅನ್ನೋದು ನಮ್ಗೆ ಅದ್ರ ಪ್ರಕಾರ ಅವ್ರು ಕ್ಲಿಯರ್ ಮಾಡಿದ್ರೆ ನಮಗೂ ಒಳ್ಳೆ. ಯೋಚನೆ ಮಾಡಬೇಡಿ, ಏನು ಯೋಚನೆ ಮಾಡಬೇಡಿ, ಆ ತರದ್ದು ನಿಮ್ಗೆ ಗೊತ್ತಿರೋ ಇಲ್ಲ, ಆ ತರದ್ದೇನು ಯೋಚನೆ ಮಾಡಬೇಡಿ. ತಗೊಂಡಿರೋಕೆ ಅದಕ್ಕೂ ಬಿಲ್ ಇರಲ್ಲ ಸರ್. ಹೌದೌದೌದು, ನೀವೇನು ಅದಕ್ಕೆ ಯೋಚನೆ ಮಾಡಬೇಡಿ ಮೇಡಮ್, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಒಂದು ಸಂಗತಿನ ಹೇಳಲೇಬೇಕು, ಏನು ಅಂದ್ರೆ ಮೋದಿ ಅವರು ಏನ್ ಮಾತಾಡ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಆದ್ರೆ ಇಲ್ಲಿ ಒಂದು ಉಲ್ಲೇಖ ಮಾಡಲೇಬೇಕು. 1920 ಸಮಯ ಅಂದ್ರೆ ಫ್ರಾಂಕ್ಲಿನ್ ಅಧ್ಯಕ್ಷರಾಗಿದ್ರು, ಅಮೆರಿಕದ ಅಧ್ಯಕ್ಷರು. ಆ ಸಂದರ್ಭದಲ್ಲಿ ಒಂದು ಘೋಷಣೆ ಮಾಡಿಬಿಟ್ರು, ಇರುವಂಥ ಚಿನ್ನವನ್ನೆಲ್ಲವನ್ನು ಕೂಡ ಸರ್ಕಾರಕ್ಕೆ ಒಪ್ಪಿಸ್ಬಿಡಿ ಅಂತ. ನಾನು ಇಷ್ಟು ಬೆಲೆ ನಿಗದಿ ಮಾಡ್ತೀನಿ, ಇಷ್ಟು ದುಡ್ಡು ಕೊಡಬೇಕು ನೀವು ಅಷ್ಟೇ, ಇದ್ರ ಮೇಲೆ ಜಾಸ್ತಿ ಕೇಳಬಾರ್ದು ಅಂತ. ಟನ್ಗಟ್ಟಲೆ ಚಿನ್ನ ಬಂದು ಬಿದ್ದುಬಿಡ್ತು. ಅದಾದಮೇಲೆ 2 ವರ್ಷ ಅವರು ಅದನ್ನು ಇಟ್ಕೊಂಡು 1 6 ಪಟ್ಟು 8 ಪಟ್ಟು ಅದನ್ನು ಮಾರಿದ್ರು. ಹೇರಳವಾಗಿ ಬೊಕ್ಕಸಕ್ಕೆ ಹಣ ಬಂತು. ಆ ರೀತಿ ಏನಾದರೂ ಹೆಜ್ಜೆ ಇಡ್ತಾರೆ ಅಂದ್ಕೋತೀರಾ? ಖಂಡಿತವಾಗಲೂ ಇಡಲ್ಲ ಆ ರೀತಿ ಹೆಜ್ಜೆಗಳನ್ನು. ಯೋಚನೆ ಮಾಡುವಂಥ ಅಗತ್ಯನಿಲ್ಲ. ಯಾಕಂದರೆ ಮೋದಿಯವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಗೋಲ್ಡು ಮತ್ತು ಈ ಜನರ ಮನೋಭಾವನೆ ಎಷ್ಟರ ಮಟ್ಟಿಗೆ ಅವಿನಾಭಾವ ಸಂಬಂಧ ಏನು ಎತ್ತ ಅನ್ನುವಂಥದ್ದು ಗೊತ್ತಿದೆ. ಜೊತೆಗೆ ಏನಂದರೆ ನಮ್ಮ ಸಂಸ್ಕೃತಿನಲ್ಲಿ ಹಾಸುಹೊಕ್ಕಾಗಿರುವಂಥ ಈ ಚಿನ್ನವನ್ನು ಏನಾದರೂ ಮುಟ್ಲಿಕ್ಕೆ ಹೋದರೆ ಅದು ಸರ್ಕಾರಕ್ಕೆ ಎಡವಟ್ಟಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರುತ್ತೆ. ಅಂಥದ್ದನ್ನೇನು ಯೋಚನೆ ಮಾಡಬೇಡಿ. ಮೋಸ್ಟ್ಲಿ ನನಗನ್ಸುತ್ತೆ ಅವ್ರದ್ದು ಏನಾದರೂ ಸರ್ಜಿಕಲ್ ಸ್ಟ್ರೈಕ್ ಇದ್ದರೆ, ಯಾರ್ಯಾರು ಈ ಕಾಳಸಂತೆನಲ್ಲಿ ಖರೀದಿ ಮಾಡುವಂಥವ್ರು, ಯಾರ್ಯಾರು ಬ್ಲ್ಯಾಕ್ ಮನಿನಲ್ಲಿ ಖರೀದಿ ಮಾಡಿರುವಂಥವ್ರು ಇರ್ತಾರಲ್ಲ, ಅಂಥವ್ರ ಮೇಲೆ ಮಾತ್ರ ಅವರ ಸರ್ಜಿಕಲ್ ಸ್ಟ್ರೈಕ್ ಇರುತ್ತೆ. ಹೀಗಾಗಿ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.